ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ಈ ಟ್ರೂ ಲವ್ ಅನ್ನೋದನ್ನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಿಜವಾದ ಪ್ರೀತಿ ಟ್ರೂ ಲವ್ ಅಂತ ಏನು ಮಾತಾಡ್ತಾರೆ ಜನ, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾವ ಥರ ಅಬ್ಸ್ಟ್ಯಾಕಲ್ಸ್ ಬರ್ತಾ ಹೋಗುತ್ತೆ ಮತ್ತು ಅದನ್ನು ಹೇಗೆ ಅನ್ಕೋಬೇಕು, ಲೈಕ್ ಈ ಥರ ಅಬ್ಸ್ಟ್ಯಾಕಲ್ಸ್ ಬಂದಾಗ ಅದನ್ನು ಹೇಗೆ ಅನ್ಕೋಬೇಕು ಮತ್ತು ಇದರ ಒಂದು ಸಾಧ್ಯತೆಗಳ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಒಂಥರ ರಿವ್ಯೂ ಅಥವಾ ರಿಸರ್ಚ್ ಥರ ವಿಡಿಯೋ ಅಲ್ಲದೆ, ಇದು ನಿಜವಾಗ್ಲೂ ನನ್ನ ಲೈಫಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿದೆ. ಆ್ಯಕ್ಚುಲಿ ತುಂಬ ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು. ಅಂದರೆ ನನ್ನ ಒಂದು ಕೊಲೀಗ್ ಒಬ್ಬ ಏನಿದ್ದ, ಅವನ ಲೈಫಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಬಟ್ ಇದು ಒಂದು ದಿನ ನಡೆದಿರ್ತಕ್ಕಂಥದ್ದಲ್ಲ, ಸುಮಾರು ತಿಂಗಳ ಕಾಲ ಸ್ಟೆಪ್ ಬೈ ಸ್ಟೆಪ್ ಒಂದು ಚೇಂಜಸ್ಗಳು ಆಗಿರ್ತಕ್ಕಂಥದ್ದು ಲೈಫಲ್ಲಿ. ಅದು ಹೇಗೆ ಈ ಸಿಂಕ್ರೋನಿಸಿಟಿ ಮತ್ತು ಈ ಟ್ರೂ ಲವ್ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಮತ್ತು ಈಗ ಸ್ಟಾರ್ಟ್ ಮಾಡ್ತೀನಿ ಅದೇನು ಅಂತ, ಅದು ಏನು ಘಟನೆ ನಿಜವಾಗ್ಲೂ ನಡೆದಿದ್ದು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ನನಗೆ ಒಬ್ಬ ಕೊಲೀಗ್ ಇದ್ದ, ಆಯಿತಾ. ನಾವು ಲೈಕ್ ನನ್ನ ಮನೆ ಮತ್ತು ಅವನ ಮನೆ ತುಂಬ ನೆಕ್ಸ್ಟ್ ಏರಿಯಾದಲ್ಲಿ ಇರೋದ್ರಿಂದ ವಾಪಸ್ ಬರುವಾಗ ಮನೆಗೆ ದಿನ ಸಂಜೆ ವರ್ಕಿಂದ ಜೊತೆಗೆ ಸಿಗ್ತಿದ್ದ ವಾಪಸ್ ಬರುವಾಗ. ಸೊ ಅವಾಗ ಹೀಗೆ ಮಾತಾಡುವಾಗ, ಅಂದರೆ ನಾನು ಫಸ್ಟಿಗೆ ಜಾಬಿಗೆ ಸೇರಿದಾಗ ಪರಿಚಯ ಆಗಿದ್ದವನು. ಸೊ ಆ ಥರ ಹೀಗೆ ಮಾತಾಡುವಾಗ ಒಂದು ಏನು ಗೊತ್ತಾಯಿತು ಅಂತಂದರೆ, ನಮ್ಮಿಬ್ಬರಿಗೂ ಕೆಲವೊಂದು ಸಿಮಿಲರ್ ಇಂಟ್ರೆಸ್ಟ್ ಇತ್ತು. ಫಾರ್ ಎಕ್ಸಾಂಪಲ್, ಆಸ್ಟ್ರೋಫಿಸಿಕ್ಸ್ ನನಗೂ ಇಂಟ್ರೆಸ್ಟ್ ಇತ್ತು, ಅವನಿಗೂ ಆಸ್ಟ್ರೋಫಿಸಿಕ್ಸ್ ಇಂಟ್ರೆಸ್ಟ್ ಇತ್ತು. ಅದೇ ಥರ ಈ ಒಂದು ಏನು ಲಾ ಆಫ್ ಅಟ್ರಾಕ್ಷನ್ನು ಮತ್ತು ಈ ಸಬ್ಕಾನ್ಷಿಯಸ್ ಮೈಂಡು, ಸೈಕಾಲಜಿ, ಕಾರ್ಲ್ ಯುಂಗ್ ಅವ್ರದ್ದು ಇದೆಲ್ಲ ಎಷ್ಟೊಂದು ಸಲ ಹೇಳ್ತಿರ್ತೀನಿ ನಾನು ವಿಡಿಯೋದಲ್ಲಿ. ಸೊ ಈ ಥರ ಅವನಿಗೂ ಕೂಡ ತಿಳ್ಕೊಳ್ಳೋಕ್ಕೆ ಇಂಟ್ರೆಸ್ಟು ಬಂದಿತ್ತು. ಅದಕ್ಕೆ ನಾನು ದಿನಾಲೂ ಹಿಂಗೆ ಹೇಳ್ತಾ ಇದ್ದೆ, ನಂದೊಂದು ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ. ಬಟ್ ಅವನು ಕನ್ನಡದವನಲ್ಲ. ಸೊ ಅವನಿಗೆ ಜಸ್ಟ್ ಹೇಳಿದ್ದೆ, ಬಟ್ ನಾನು ಈ ಥರ ಕನ್ನಡದಲ್ಲಿ ಮಾಡ್ತೀನಿ, ಬೇರೆ ಭಾಷೆಯಲ್ಲಿ ಮಾಡಲ್ಲ. ಅವನು ಓಕೆ ಅಂತೇಳಿ, ಅಂದರೆ ಲೈಕ್ ತುಂಬ ನೀವು ರಿಸರ್ಚ್ ಮಾಡ್ತಿರ್ತೀಯ ಹಂಗಂದ್ರೆ, ಹಾಂ ಮತ್ತು ಚಾನಲಿಗೆ ಟಾಪಿಕ್ ಎಲ್ಲ ಮಾಡಬೇಕಲ್ಲ, ಸೊ ಒಳ್ಳೆ ಆಡಿಯನ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಆ ಥರ ಎಲ್ಲ ನಾನು ಅವನಿಗೆ ಹೇಳ್ತಾ ಇದ್ದೆ. ಬರ್ತಾ ಕನ್ವರ್ಸೇಷನ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಯಿತು. ಅವನು ಒಂದ್ಸಲ ಈ ಥರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ನಾವು ಒಬ್ಬರಿಗೆ ಏನೋ ಒಂದು ಅಂದಿರ್ತೀವಿ, ಅದು ಅನ್ಬೇಕು ಅಂತ ಅಂದಿರಲ್ಲ. ಸೊ ಅವರು ಅದನ್ನು ಅಪಾರ್ಥವಾಗಿ ತಿಳ್ಕೊಂಡಿರ್ತಾರೆ. ಸೊ ಅವಾಗ ಅವರು ನಮ್ಮಿಂದ ಹಿಂಗೆ ದೂರ ಆಗ್ಬಿಡ್ತಾರೆ, ಏನೋ ಅಂದ್ಬಿಟ್ರು ನಮಗೆ ಅಂತ. ಸೊ ಈ ಥರ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ. ಅವಾಗ ನನಗೆ ಚೂರು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಇವನು ಯಾಕೆ ಈ ಥರ ಕೇಳ್ತಾ ಇರ್ಬೋದು ಅಂತ. ನಾನು ಒಳಗಡೆ ಲೆಕ್ಕಾಚಾರನ ಹಾಕಿದಾಗ, ಯಾರೋ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಇವನು ಒಳಗಡೆ, ಯಾರನ್ನೋ ಅಂತಂದರೆ ಅಫ್ಕೋರ್ಸ್ ಅದು ಹುಡುಗಿ. ಸೊ ಆ ಥರ ಮಾಡ್ತಾ ಇರ್ಬೋದು ಅಂಥೇಳಿ ನನಗೊಂದು ಲೆಕ್ಕಾಚಾರ ಇತ್ತು. ಬಟ್ ನಾನು ಯಾರ್ದು ಪರ್ಸ್ನಲ್ ಇದಕ್ಕೆ ಡೀಪಾಗಿ ಡಿಗ್ ಮಾಡೋಕ್ಕೆ ಹೋಗಲ್ಲ. ಅದರಿಂದ ನಾನು ಡೈರೆಕ್ಟಾಗಿ ಕೇಳಿರಲಿಲ್ಲ. ಒಂದು ದಿನ ಅವನೇ ಹೇಳಿದ, ಹೀಗೆ ನಾನು ಪಾಸ್ಟಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಇದು ರಿಯಲ್ ಸ್ಟೋರಿ, ಮತ್ತೆ ಇದು ಕಟ್ಟುಕತೆ ಅಲ್ಲ. ಪಾಸ್ಟಲ್ಲಿ ಒಬ್ಬಳನ್ನ ಇಷ್ಟಪಟ್ಟಿದ್ದೆ, ಬಟ್ ಅದು ಒನ್ ಸೈಡೆಡ್ ಆಗಿತ್ತು. ನಾನು ಅವಳನ್ನ ಒಂದ್ಸಲ ಕೇಳಿದೆ, ಅವಳೇ ಅಂತಂದು ಲೈಕ್ ನಾವು ಕಂಫರ್ಟೇಬಲ್ ಆಗ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಜೊತೆಗಿದ್ರು ಕೂಡ ಅಂತ ಹೇಳಿ ಏನೇನೋ ಅಂದ್ಲು. ಆದರೆ ನನಗನ್ಸುತ್ತೆ ಅವಳು ಕ್ಯಾಸ್ಟಿಗೋಸ್ಕರ ನನ್ನನ್ನು ರಿಜೆಕ್ಟ್ ಮಾಡಿದ್ದು ಅಂತ ಹೇಳಿ ಹಿಂಗೆ ಹೇಳ್ತಾ ಇದ್ದ. ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಅದು ಸ್ವಲ್ಪ ವರ್ಷಗಳ ಹಿಂದೆ, ಅವನ ಪಾಸ್ಟಲ್ಲಿ. ಆಮೇಲೆ ಬರ್ತಾ ಇವಾಗ ಅವನು ಇಲ್ಲಿ ಜರ್ಮನಿಗೆ ಬಂದ ಮೇಲೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಇಂಡಿಯಾದೊಳಗೆ. ಸೊ ಇಷ್ಟಪಟ್ಟ ಮೇಲೆ ಅವಳನ್ನು ಹೆಂಗಾದ್ರೂ ಮಾಡಿ ಕೇಳಬೇಕು ಅಂತ ಹೇಳಿ, ಯಾಕಂದರೆ ಅವನು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಸಿಂಗಲ್ ಸೈಡೆಡನ್ನು ಅನುಭವಿಸಿದ್ನಲ್ಲ. ಸೊ ಆ ಥರ ಆಗಬಾರ್ದು ಅಂತ ಹೇಳಿ, ಆ ಥರ ಯಾರು ಹುಡುಗಿ ಇರ್ತಾರೆ ಅಂತ ಹೇಳಿ ಅವನು ನೋಡುವಾಗ ಒಬ್ಬಳು ಇದ್ಲು. ಅವಳು ಒಳ್ಳೆಯಳು ಅಂತ ಇವನಿಗೆ ಅನಿಸಿತ್ತು ಬೈ ಹಾರ್ಟ್. ಸೊ ಅವನು ಆ ಥರ ಇವಳಿಗೆ ಟ್ರೈ ಮಾಡ್ತಾ ಇದ್ದ. ಅದನ್ನೇ ಅವನು ನನಗೆ ಹೇಳ್ತಾ ಇದ್ದ, ನಾನು ಈ ಥರ ಸ್ಟೆಪ್ಸ್ಗಳನ್ನು ಮಾಡ್ತೀನಿ, ವಿಜುವಲೈಸೇಷನ್ ಯಾವ ಥರ ಮಾಡಬೇಕು ಸ್ಪೆಸಿಫಿಕ್ ಪರ್ಸನ್ದು ಹಾಗೆ ಹಿಂಗೆ ಅಂತ. ಆವಾಗ ನಾನು ಲೈಕ್ ಹೇಳ್ತಾ ಇದ್ದೆ, ಲೈಕ್ ನಾರ್ಮಲ್ ಲಾ ಆಫ್ ಅಟ್ರಾಕ್ಷನಲ್ಲಿ ಸ್ಪೆಸಿಫಿಕ್ ಪರ್ಸನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಆ ಕ್ವಾಲಿಟೀಸ್ನ ನೀನು, ಅಂದರೆ ಯಾರು ಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕ್ವಾಲಿಟೀಸ್ನ ನಾವು ಲಿಸ್ಟ್ ಮಾಡಬೇಕು. ಆ ಕ್ವಾಲಿಟೀಸ್ನ ನಾವೇ ಆಗಬೇಕು. ಆವಾಗ ಅವರೇ ನಮ್ಮ ಎದುರಿಗೆ ಪ್ರತ್ಯಕ್ಷ ಆಗ್ತಾರೆ. ಅದೇನು ಲೈಕ್ ದೇವ್ರ ಥರ ಅಲ್ಲ. ಪ್ರತ್ಯಕ್ಷ ಆಗೋದ ಅರ್ಥ ಅಂತಂದರೆ, ನೀನು ಒಂದು ವ್ಯಾಲ್ಯೂಯಬಲ್ ಪರ್ಸನ್ ಆದಾಗ, ನಿನ್ನೊಳಗಡೆ ಒಂದು ಸಂಪೂರ್ಣತೆ ಬಂದಾಗ, ಅದೇ ಥರ ಇರೋ ಕಾಂಪ್ಲಿಮೆಂಟ್ರಿ ಒಂದು ಪಾರ್ಟ್ನರು ನಿನಗೆ ಸಿಗೋ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನೀನು ಒಬ್ರಿಗೋಸ್ಕರ ಬೇಡೋದು ಬೇಕಿಲ್ಲ, ಒಬ್ರಿಗೋಸ್ಕರ ಏನೋ ಬಾಬಾ ನನ್ನ ಲೈಫಲ್ಲಿ ಇರು ಅಂತೇಳಿ ಕಾಡಿಸೋದು ಬೇಕಿಲ್ಲ ಅಂತ ಹೇಳಿ ಈ ಥರ ಎಲ್ಲ ನಾನು ಹೇಳ್ತಾ ಇದ್ದೆ. ಅವನು ಕೆಲವೊಂದು ಸನ್ನಿವೇಶಗಳಲ್ಲಿ ಯಾವ ಥರ ಹೇಳ್ತಾ ಇದ್ದ ಅಂತಂದರೆ, ಅವಳಿಗೆ ಎಕ್ಸಾಂಪಲ್ ಅಂತ, ಅವಳು ಸ್ಟೂಡೆಂಟ್ ಅಲ್ವಾ, ಇವನು ಸ್ಟೂಡೆಂಟ್ ಆಗಿದ್ದ. ನಾನು ಲೈಕ್ ಅವ್ರಿಗಿಂತ ಒಂದು ನೆಕ್ಸ್ಟ್ ಬ್ಯಾಚ್,
ಅದಕ್ಕೆ ನಾನು ಆಲ್ರೆಡಿ ವರ್ಕ್ ಮಾಡ್ತೀನಿ. ಸೊ ಅವರು ಇನ್ನು ಥೀಸಿಸ್ ಸ್ಟೇಜಲ್ಲಿ ಇದ್ದಾರೆ, ಮಾಸ್ಟರ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಏನು ಹೇಳಿದ ಅಂತಂದರೆ, ನಾನು ಮೆಸೇಜ್ ಮಾಡ್ತಾ ಇದ್ದೆ, ತುಂಬ ದಿನಗಳಿಂದ ಅವಳು ರಿಪ್ಲೈ ಮಾಡಿರಲಿಲ್ಲ. ನನಗೆ ಮನಸ್ಸಲ್ಲಿ ಒಂದು ಹೆದರಿಕೆ ಬರ್ತಾ ಹೋಯಿತು. ಏನು ಹೆದರಿಕೆ? ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಹೇಗೆ ಇತ್ತಲ್ಲ, ಇವನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳು ಇವನಿಗೆ ಇಷ್ಟ ಪಡದೆ ಇವನಿಗೆ ಒಂಥರ ಬೇಜಾರಾಗಿತ್ತು. ಸೊ ಆ ಥರ ಇವಳು ಏನಾದರೂ ಯಾಕೆ ರಿಪ್ಲೈ ಮಾಡ್ತಿಲ್ಲ, ಯಾರಾದರೂ ಬೇರೆಯವರಿಗೆ ಏನಾದರೂ ಮೆಸೇಜ್ ಮಾಡ್ತಿದ್ದಾಳ, ಬೇರೆ ಹುಡುಗರಿಗೆ ಏನಾದ್ರು ಮೆಸೇಜ್ ಮಾಡ್ತಿದ್ದಾಳ. ಸೊ ಈ ಥರ ಎಲ್ಲ ಮನಸ್ಸಿಗೆ ಅವನಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನನಗೆ ಹೇಳ್ತಾ ಹೋಗ್ತಿದ್ದ. ನಾನು ಅವಾಗ ಸರಿಯಾಗಿ ಅವನಿಗೆ ಹೇಳ್ತಿದ್ದೆ, ನೋಡು ನೀನು ಒಬ್ಬರನ್ನ ಅಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಆ ಹುಡುಗಿನ, ನೀನೇ ಡೌಟ್ ಪಡ್ಬಿಟ್ರೆ ಈಗ ಏನು ಹೇಳುತ್ತೆ ಇದು ಲಾ ಆಫ್ ಅಟ್ರಾಕ್ಷನು, ನೀನು ಏನನ್ನ ಫೀಲ್ ಮಾಡ್ತೀಯೋ, ನೀನು ಏನನ್ನ ನಿಜ ಅಂತ ನಂಬ್ತೀಯೋ ಅದೇ ಥರ ಘಟನೆಗಳು ಆಗ್ತಾ ಹೋಗ್ತವೆ. ಸೊ ನೀ ಈ ಥರ ನೆಗೆಟಿವ್ ಮೆಂಟಾಲಿಟಿಯಿಂದ, ಈ ಥರ ಒಂದು ಇನ್ಸೆಕ್ಯೂರಿಟಿಯಿಂದ ಅವ್ರಿಗೆ ಇನ್ನೊಬ್ರು ಮಾತಾಡ್ಸ್ಬಿಟ್ರೆ ಹೇಗೆ, ಇನ್ನೊಬ್ಬರು ಅವಳನ್ನ ಇಷ್ಟಪಟ್ಬಿಟ್ರೆ ಹೇಗೆ, ಈ ಥರ ಮಾಡೋದ್ರಿಂದ ನಿನಗೆ ನೀನೇ ಲೈಕ್ ಡಿಸ್ಕರೇಜ್ ಮಾಡ್ತೀಯ ಹೊರತು ಘಟನೆಗಳನ್ನು ನೀನು ಅಟ್ರಾಕ್ಟ್ ಮಾಡಲ್ಲ ಅಂತ ಹೇಳಿ ಅವಾಗ ಅವನು ಸ್ಟೆಪ್ ಬೈ ಸ್ಟೆಪ್ನ ಹೇಳೋದನ್ನು ಫಾಲೋ ಮಾಡ್ತಿದ್ದ. ಸೊ ಆ ಥರ ಆದಮೇಲೆ ಒಂದು ದಿನ ಅವಳಿಗೆ ರಿಪ್ಲೈ ಮಾಡಿದ್ಲು. ತುಂಬ ದಿನಗಳಾದಮೇಲೆ ಏನು ಯಾಕೆ ರಿಪ್ಲೈ ಮಾಡಿಲ್ಲ ಅಂತಂದಾಗ, ಇಲ್ಲ ಎಕ್ಸಾಮ್ ಇತ್ತು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ ಅಂತ. ಆಮೇಲೆ ಅವನು ಬೇರೆಯವ್ರನ್ನೆಲ್ಲ ಕೇಳಿದಾಗ ಬೇರೆ ಬಾಯ್ಸ್ನ ಅವರು ಟೈಮಲ್ಲಿ ಅವಳು ಯಾರಿಗೂ ರಿಪ್ಲೈ ಮಾಡಿರಲಿಲ್ಲ ಅಂತ ಹೇಳಿ ಒಂದು ವಿಷಯ ಹೇಳ್ದ ನನಗೆ. ಅದು ಆ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅವನು ತುಂಬ ಖುಷಿ ಆಗ್ತಾ ಇದ್ದ. ನೋಡು ಅವಳು ಆ ಒಂದು ಪೀರಿಯಡಲ್ಲಿ ಯಾರಿಗೂ ರಿಪ್ಲೈ ಮಾಡಿಲ್ಲ, ಅಂದರೆ ಅವಳು ಯಾರನ್ನೂ ಇಷ್ಟಪಡ್ತಾ ಇಲ್ಲ ಅಂತ. ನಾನು ಈ ವಿಷಯವನ್ನು ಗಮನಿಸಿದೆ. ಯಾಕೆ ಅಂತಂದರೆ, ಒಬ್ಬರು ಬ್ಯುಸಿಯಾಗಿದ್ದಾಗ ಯಾರಿಗೂ ರಿಪ್ಲೈ ಮಾಡಲ್ಲ, ಅದೆಲ್ಲ ಓಕೆ. ಆದರೆ ಒಬ್ಬರಿಗೆ ರಿಪ್ಲೈ ಮಾಡಲ್ಲ ಅಂತ ಅನ್ನುವಾಗ ಬ್ಯುಸಿ ಅಷ್ಟೇ ಒಂದು ಫ್ಯಾಕ್ಟರ್ ಬರಲ್ಲ. ಇದು ಅನುಭವಕ್ಕೆ ನಿಮಗೆಲ್ಲ ಬಂದಿರಬಹುದು. ಕೆಲವೊಬ್ಬರಿಗೆ ಜೆನ್ಯೂನ್ ಆಗಿ ಅನಿಸ್ತಾ ಇರಲ್ಲ ಒಬ್ಬರನ್ನ ಮಾತಾಡಿಸ್ಬೇಕು ಅಂತ. ಯಾಕೆ ಅಂತ ಅದು ಹೇಟ್ ಅಂತ ಅಲ್ಲ, ಲೈಕ್ ಅವ್ರಿಗೆ ಜಸ್ಟ್ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ, ಸಿಂಗಲ್ ಆಗಿರಬೇಕು ಅಂತ ಏನೋ ಒಂದು ರೀಸನ್ಗೆ. ಇದು ನನಗೆ ಸರಿಯಾಗಿ ಗೊತ್ತಿತ್ತು, ಈ ಒಂದು ಸೈಕಾಲಜಿಕಲ್ ಪಾರ್ಟ್. ಇದನ್ನು ಅವನಿಗೆ ಪ್ರಸ್ತಾಪ ಮಾಡಿದೆ. ಅವಳು ಇಷ್ಟು ಹೊತ್ತು ಬ್ಯುಸಿ ಇದ್ದು ಅಂತ ಅನ್ಲಲ್ಲ ಎಕ್ಸಾಮ್ ಆಗುವಾಗ, ಅವಳು ಬೇರೆ ಯಾರಿಗೂ ರಿಪ್ಲೈ ಮಾಡಿಲ್ಲ ಅಂತ ನೀನು ಬೇರೆಯವರನ್ನೇ ತಿಳ್ಕೊಂಡೆ ಓಕೆ. ಆದರೆ ಬ್ಯುಸಿನೇ ರೀಸನ್ನು ಅಂತ ಹೇಗೆ ಡಿಸೈಡ್ ಮಾಡ್ತೀಯಾ? ಮೇ ಬಿ ಅವಳಿಗೇನೋ ಬೇರೆ ಪ್ರಿಯಾರಿಟಿ ಇರ್ಬೋದು, ಅವಳು ಅದಕ್ಕೋಸ್ಕರ ಆ ನೆನಪಲ್ಲೇ ಬೇರೆ ಈ ಟೆಕ್ಸ್ಟ್ ಮಾಡ್ತಾ ಇರ್ಬೋದು. ಯಾಕಂದರೆ ಎಂಥ ಬ್ಯುಸಿನೇ ಆಗಿರಿ, ಒಬ್ರು ನೀನು ಇಷ್ಟಪಡ್ತಾ ಇದ್ದರೆ, ಒಬ್ಬರಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ, ಅವರು ನಾಳೆ ಎಂಥ ದೊಡ್ಡ ಎಕ್ಸಾಮ್ ಇರಲಿ ಅಥವಾ ಏನೇ ಇರಲಿ ಟೈಮ್ ಮಾಡ್ಕೊಂತಾರೆ, ನಿನಗೋಸ್ಕರ ಅವ್ರು ಮಾತಾಡ್ತಾರೆ. ಓನ್ಲಿ ವೆನ್ ಅವರಿಗೆ ಜೆನ್ಯೂನ್ ಆಗಿ ಮನಸ್ಸಿಂದ ಜೆನ್ಯೂನ್ ಆಗಿ ಸಿಂಗಲ್ ಆಗಿರಬೇಕು, ನಾ ಯಾರನ್ನೂ ಮಾತಾಡಿಸ್ಬಾರ್ದು, ನನ್ನ ಪಾಡಿನ ಇರಬೇಕು ಸ್ವಲ್ಪ ದಿನ ಅಂತ ಅನಿಸಿದಾಗ ಮಾತ್ರ, ಅನಿಸಿದಾಗಲೂ ಕೂಡ ಆ ಒಂದು ಸಿಚುವೇಶನ್ನು ಕೂಡ ಈ ಥರ ಬಿಹೇವ್ ಮಾಡೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಅವನಿಗೆ ಹೇಳಿದೆ. ಅವಾಗ ಅವನಂದ, ಇಲ್ಲ ಹಾಗೆಲ್ಲ ಇಲ್ಲ, ಅವಳು ನನಗಷ್ಟೇ ಮಾತಾಡಿಸ್ಬೋದು. ಆಯಿತು ಅಂತ ನಾನು ಅಬ್ಸರ್ವ್ ಮಾಡ್ತೀನಿ. ನನ್ನ ಕೆಲಸ ಏನಿಲ್ಲ, ಗಮನಿಸೋದಷ್ಟೇ, ಏನನ್ನು ಜಡ್ಜ್ ಮಾಡಲ್ಲ. ಅವಳು ಹಾಗೆ ಇವನು ಏನೇನೋ ತಿಳ್ಕೊತಿದ್ದಾನೆ, ಅವಳು ಏನೇನೋ ಸನ್ನೆ ಕೊಡ್ತಾ ಇದ್ದಾಳೆ ಅಂತ. ನೋ ಅದಲ್ಲ ಕಂಪ್ಲೀಟ್ ಸ್ಟೋರಿ. ಮುಂದೆ ಈ ಥರ ಡೆವಲಪ್ಮೆಂಟ್ಗಳು ಆಗ್ತಾ ಬರುತ್ತೆ. ಕೊನೆಗೆ ಅವಳು ಎಕ್ಸಾಮ್ ಮುಗಿತಾ ಬರುತ್ತೆ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇವನು ನನಗೆ ಹೇಳ್ತಾ ಇದ್ದ, ನಾನು ಅವಳನ್ನ ಒಂದು ಪಾರ್ಕಲ್ಲಿ ಮೀಟ್ ಆಗ್ತೀನಿ, ಆವಾಗ ನಾವು ಹೋಲ್ ಸಾಟರ್ಡೆ ಮಾತಾಡ್ತೀವಿ, ಆವಾಗ ಎಂಡ್ ಆಫ್ ದ ಡೇ ನಾನು ಹೇಳ್ತೀನಿ ಅಂತ. ಆಮೇಲೆ ನಾನು ಕೇಳಿದೆ, ನೀನು ಈ ಥರ ಎಲ್ಲ ಡಿಸೈಡ್ ಮಾಡಿದೆಯಾ? ಆದರೆ ಇದು ಎಷ್ಟು ಸರಿ, ಒಂದು ದಿನಕ್ಕೆ ಎಲ್ಲ ನಿರ್ಧಾರ ಆಗ್ಬಿಡುತ್ತೆ, ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೀನು ಅಂದ್ಕೊಂಡಿದ್ದು ಭಾಳ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಕೆಲವೊಂದು ಸಲ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಸ್ವಲ್ಪ ಅದು ಚೂರು ವ್ಯತ್ಯಾಸ ಆದರೂ ಕೂಡ ಹರ್ಟ್ ಆಗೋದು ನಮಗೆ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ತುಂಬ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳ್ತಿಲ್ಲ. ನಿನ್ನ ಪಾಡಿಗೆ ನೀ ಇರು, ಲೈಕ್ ನಿನ್ನ ವ್ಯಾಲ್ಯೂ ನೀನು ಏನು ಅಂತ ತಿಳ್ಕೊಂಡಿರು, ಯಾರನ್ನೂ ಸ್ಪೆಷಲ್ ಮಾಡೋಕ್ಕೆ ಹೋಗ್ಬೇಡ ಲೈಫಲ್ಲಿ ಅಂತ. ಅಂದರೆ ಎಲ್ಲರೂ ಸ್ಪೆಷಲ್ ಹುಟ್ಟಿದವರು, ಬಟ್ ನಿನ್ನ ಪಾಲಿಗೆ ಅವರು ತುಂಬ ಸ್ಪೆಷಲ್ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ ಅಂತ. ಅವ್ನು ನನ್ನ ಮಾತು ಕೇಳಿದ್ನೋ ಇಲ್ವೋ, ಹಾಂ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ನಾನು ಓಕೆ ಅಂತೇಳಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಕೇಳಿದೆ ಮುಂದೆ, ಈಗ ಫಾರ್ ಎಕ್ಸಾಂಪಲ್ ಅವಳೇನಾದ್ರು ಹ್ಞೂ ಅಂತ ಅಂದ್ಲು ಅಂತ ಅನ್ಕೊ, ನೀವು ಪ್ರಪೋಸ್ ಮಾಡಿದಾಗ ನೀನು ಕೇಳಿದಾಗ ಹ್ಞೂ ಅಂತ ಅನ್ಕೊ. ನೆಕ್ಸ್ಟು ನೀವು ಜೊತೆಗೆ ಇರ್ತೀರಾ ಅಂತ ಕೇಳಿದೆ ನಾನು, ನೀನೋಳ ಮದುವೆ ರೆಡಿ ಆಗಿದೆ ಅಂತ. ಹಾಂ ಅದೆಲ್ಲ ರೆಡಿ. ಆಮೇಲೆ ಅವನು ಇನ್ನೊಂದು ಮಾತು ಹೇಳ್ದ, ಅವಳು ಇವಾಗ ಮಾಸ್ಟರ್ ಥೀಸಿಸ್ ಮಾಡೋದಕ್ಕೂ ಬೇರೆ ಸಿಟಿಗೆ ಹೋಗ್ತಾ ಇದ್ದಾಳೆ. ಆ ಸಿಟಿ ನಾನು ಮುಂಚೆ ಇದ್ದಿದ್ದ ಸಿಟಿ ಅದು ಆ್ಯಕ್ಚುಲಿ, ನಾನು ಅಲ್ಲಿಂದ ಈ ಸಿಟಿ ಬಂದಿದ್ದೀನಿ, ಅವಳು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಸೊ ಅವ್ನು ಹೇಳ್ದ. ಆವಾಗ ನನಗೆ ಇನ್ನೊಂದು ಡೌಟ್ ಬಂತು, ಅಲ್ಲ ಇವಾಗ ಜೊತೆಗಿದ್ರೇ ಒಂಥರ ಅರ್ಥ ಆಗೋದು ಕಷ್ಟ, ಇನ್ನು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಸಿಟಿ ಅಂತ ಬೇರೆ ಅಂತೀಯ, ಅದರಲ್ಲೂ ಅವಳು ಹುಡುಗಿ ಬೇರೆ,
ಅಂದರೆ ವುಮೆನ್ ಅಂತಂದರೆ ಲೈಕ್ ಅವರಿಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ಎಮೋಷ್ನಲ್ ಸ್ಟೇಟ್ ಮೇಲೆ ಆಪ್ರೇಟ್ ಆಗ್ತಾರೆ ಅವರು ಲಾಜಿಕಲಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು 6 ತಿಂಗಳಾದಮೇಲೆ ನಾವು ಹೆಂಗೆ ಮಾಡೋದು, ಇನ್ನೊಂದು 1 ವರ್ಷ ಆದಮೇಲೆ ಈ ಥರ ಪ್ಲ್ಯಾನ್ಗಳು ಲಾಜಿಕ್ ಮಾಡೋಕ್ಕೆ ಹೋಗಲ್ಲ ವುಮೆನ್. ಅವರು ಈ ಮೂಮೆಂಟಲ್ಲಿ, ಈ ಕ್ಷಣದಲ್ಲಿ ನನ್ನ ಫೀಲಿಂಗ್ಸ್ ಹೇಗಿದೆ, ಅದು ಯಾಕೆ ಸ್ಯಾಡ್ ಆಗಿದೆ, ಅದು ಯಾಕೆ ಅವ್ರು ಪ್ರೆಸೆಂಟ್ ಮೂಮೆಂಟ್ನ ನೋಡ್ತಾರೆ. ಹಾಗಂತ ಅವ್ರಿಗೆ ದೂರದೃಷ್ಟಿನೇ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒನ್ ಆಫ್ ದ ಕ್ವಾಲಿಟೀಸ್ ಆಫ್ ವುಮೆನ್ನಲ್ಲೂ ಇದನ್ನು ನನಗೆ ಹೇಳಿದೆ. ಇದು ಅವನಿಗೆ ಅರ್ಥ ಆಗಲಿಲ್ಲ. ಇಲ್ಲ ಅದಕ್ಕೆ ಚಾನ್ಸೇ ಇಲ್ಲ, ನೀ ಹೇಳ್ದಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವಳು ಒಂದ್ಸಲ ಹ್ಞೂ ಅಂತಂದರೆ ಅದು ಮುಂದೆಲ್ಲ ನಾನು ನೋಡ್ಕೊಂತೀನಿ ಹಂಗೆ ಅಂದ. ಇಷ್ಟೊಂದು ಕಾನ್ಫಿಡೆನ್ಸ್ ಇರೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅವನಿಗೆ ಹೇಳಬೇಕು ಅಂತ ಅನ್ನಿಸ್ತು. ಬಟ್ ಎಲ್ಲ ಒಂದು ಕಡೆ ಏನೋ ಒಂದು ಕನಸು ಕಾಣ್ತಾ ಇದ್ದಾನೆ, ಏನೋ ಒಂದು ಒಬ್ಬರು ಇಷ್ಟಪಡ್ತಾ ಇದ್ದಾನೆ, ಯಾವುದೋ ಒಂದು ಟಾಕ್ಸಿಕ್ ಅಥವಾ ಒನ್ ಸೈಡೆಡ್ ರಿಲೇಷನ್ಶಿಪ್ ಹೊರ ಬರ್ತಾನೆ. ಯಾಕೆ ಡಿಸ್ಕರೇಜ್ ಮಾಡೋದು? ಸುಮ್ಮನೆ ನಾನು ತುಂಬ ಹೇಳಕ್ಕೆ ಹೋದ್ಬಿಟ್ರೆ ಕೆಲವರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅಷ್ಟೇ ಅರ್ಥ ಆಗಬೇಕು ಅದು ಆಟೋಮೆಟಿಕಲಿ ಅಂತ ಹೇಳಿ, ಆಯಿತು ನೀನು ಲಾಂಗ್ ಡಿಸ್ಟೆನ್ಸು ಮೇಂಟೈನ್ ಮಾಡ್ತೀಯ ಅಂತಂದರೆ, ಅಂದರೆ ಅವಳು ರೆಡಿ ಇದ್ದಾಳೆ ಅಂತ ಓಕೆ, ಅದಕ್ಕೇನು ನನಗೇನು ಅಂತೇಳಿ ಆ ಮನಸ್ಸನ್ನು ಅಂದ್ಕೊಂಡು ಸುಮ್ಮನೆ ಆದೆ. ಆ ದಿನ ಬಂದೇ ಬಿಡ್ತು, ಆ ಒಂದು ಬ್ರೈಟ್ ದಿನ ಬಂದೇ ಬಿಡ್ತು. ನನಗೆ ಅವನು ಹೇಳ್ತಾ ಇದ್ದ, ಅಪ್ಡೇಟ್ಸ್ ಕೊಡ್ತಿದ್ದ, ನಾನು ನಾಳೆ ಮೀಟ್ ಮಾಡ್ತೀನಿ, ನಾಳೆ ಮೀಟ್ ಮಾಡ್ತೀನಿ. ಆಯಿತು ಅಂತ ನಾನು ಇವನು ಮಾಡ್ತಿರೋ ಎಕ್ಸೈಟೇಷನ್ ನೋಡ್ತಾ ಏನೋ ಸಕ್ಸಸ್ ಆಗ್ಬಿಡ್ಬೋದೇನೋ, ಅವಳು ಒಪ್ಕೊಂಡ್ಬಿಡ್ಬೋದೇನೋ ಅಂತೇಳಿ ನಾನೇನು ಜಡ್ಜ್ ಮಾಡಲ್ಲ. ಯಾಕಂದರೆ ಅವನು ಲೈಕ್ ಡಿಫ್ರೆಂಟ್ ಪರ್ಸನ್. ನನಗೆ ಯಾರಿಗೂ ಅವ್ರಿಗೆ ಹಂಗಾಗ್ಬೇಕಂತ ಬಯಸೋಂಥ ಒಂದು ಗುಣ ಇಲ್ಲ. ಬಿಕಾಸ್ ನಾನು ಬದುಕೋದು ನನ್ನ ದೇಹದಲ್ಲಿ ಸುದೀರ್ಘನಾಗಿ, ನಾನು ನನಗೇನಾಗುತ್ತೋ ಅದನ್ನು ಗಮನ ಕೊಡ್ತೀನಿ ಅಷ್ಟೇ. ಫ್ರೆಂಡ್ ಅಂತ ಬಟ್ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಓಕೆ, ಆ ದಿನ ಬಂದೇ ಬಿಡ್ತು. ಅವನು ಅವಳನ್ನು ಒಂದು ಪ್ಲೇಸಿಗೆ ಕರೆದಿದ್ದ, ಇದೇ ಸಿಟಿ ಸೆಂಟರಲ್ಲಿ ಎಲ್ಲ ಬೆಳಗ್ಗಿಂದ ಮಧ್ಯಾಹ್ನ ಎಲ್ಲ ಓಡಾಡಿ ಇನ್ನೇನು ಸಂಜೆ ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ತನಕ ಅವರಿಬ್ಬರು ಸ್ಮೈಲ್ ಮಾಡಿ ಮಾತಾಡಿದ್ದಾರೆ, ಎಲ್ಲ ಕ್ಲೋಸ್ ಆಗಿ ಮಾತಾಡಿದ್ದಾರೆ. ಆಮೇಲೆ ಇದಿಷ್ಟನ್ನು ಅವನು ನನ್ನ ಕಾಲಲ್ಲಿ ಹೇಳಿತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂಥರ ಸ್ಟೋರಿ ಥರ. ಆಯಿತು ಅಂತ ಹೇಳಿ ಪಾರ್ಕಲ್ಲಿ ಹೀಗೆ ಹೋಗುವಾಗ, ವಾಪಸ್ ಹೋಗಬೇಕು ಅಂತ ಟ್ರಾಮಲ್ಲಿ ಬರುವಾಗ ಅವನು ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ. ಅವಳಿಗೆ ಇಷ್ಟು ಹೊತ್ತು ಕೂಡ ಮಾತಾಡಿದ ಮೇಲೂ ಇವನು ಏನೋ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಂದಮೇಲೆ ಏನೋ ಸ್ಪೆಷಲ್ ಆಗಿರಬೇಕು, ಏನೋ ಈ ವ್ಯಕ್ತಿಯಿಂದ ಏನೋ ಬರ್ತಾ ಇರಬೇಕು ಅನ್ಸುತ್ತೆ. ಇಷ್ಟು ವರ್ಷಗಳ ಮುಚ್ಚಿಟ್ರೆ ಸತ್ಯ, ಎಷ್ಟೊಂದು ದಿನಗಳಿಂದ ಮುಚ್ಚಿಟ್ರೆ ಸತ್ಯ ಹೊರ ಬರ್ತಾ ಇರಬೇಕಂತ ಅವಳಿಗೂ ಅನಿಸಿದೆ. ಅವಳು ಒಂಥರ ಮುಜುಗರ ಥರ ವಾತಾವರಣ ಅಥವಾ ಒಂದು ಔಕ್ವರ್ಡ್ ಸಿಚುವೇಶನ್ ಅಂತಾರಲ್ಲ, ಸೊ ಆ ಥರ ಅದು ಇಬ್ಬರಿಗೂ ಅಟ್ ಎ ಟೈಮ್ ಫೀಲ್ ಆಗುತ್ತೆ ಅದು ಒಂಥರ. ಸೊ ಹಾಗೆ ಅವಳಿಗೆ ಗೊತ್ತಾಗಿದೆ ಇವನೇನೋ ಕರೆದೇನಂತ. ಅದೇನು ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳ್ಬಿಡು ಡೈರೆಕ್ಟಾಗಿ ಅಂತ ಅವಳು ಕೇಳಿದಾಳೆ. ಇವನು ಹೇಳಿರೋ ಒಂದು ಇದ್ರ ಪ್ರಕಾರ ಅವನಿಗೆ ವಾಯ್ಸ್ ನಡುಕ್ತಾ ಇತ್ತಂತೆ ಇದನ್ನು ಹೇಳ್ಬೇಕು. ಅವಾಗ ಅವ್ನು ಹಿಂಗೆ ಹೇಳಿದ್ದಾನೆ, ನಾನು ಹಿಂಗೆ ಸ್ವಲ್ಪ ತಿಂಗಳುಗಳಿಂದ ಹಿಂಗೆ ನೀನನ್ನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಅಂತ ಹೇಳಿದಾಗ ಅವಳಿಂದ ಬಂದ ರಿಯಾಕ್ಷನ್ನು ಇವನನ್ನು ಸ್ಟನ್ ಮಾಡಿಬಿಟ್ಟಿದೆ, ಲೈಕ್ ಒಂಥರ ದಿಗ್ಭ್ರಾಂತನ ಆಗ್ಬಿಟ್ಟಿದ್ದಾನೆ. ಸೊ ಅದು ಏನು ಅಂತಂದರೆ, ಈ ಹುಡುಗಿ ಇವನು ಯಾಕೆ ಇಷ್ಟಪಟ್ಟಿದ್ದ ಅಂತಂದರೆ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಮತ್ತು ಅವಳ ಗುಣ ಚೆನ್ನಾಗಿದೆ, ಅವಳು ತುಂಬ ಒಳ್ಳೆಯವಳು ಹಾರ್ಟಿಂದ ಅಂತ ಏನೋ ಒಂದು ಪದ ಅಂದ ನನಗೆ. ತುಂಬ ಒಳ್ಳೆಯವಳು ಹಾರ್ಟಿಂದ, ನೋಡೋಕ್ಕೆ ಭಾಳ ಲೈಕ್ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ ಅಂತೇಳಿ. ಆಮೇಲೆ ಅವಳು ಹೇಳ್ತಾ ಹೋಗ್ತಾಳೆ ಅವಳ ಸ್ಟೋರಿನ. ಅವಳು ಏನಂತ ಹೇಳಿದ್ರೆ, ತಪ್ಪು ತಿಳ್ಕೊಬೇಡ, ಲೈಕ್ ನಾನು ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟಿಪಿಕಲ್ ಡೈಲಾಗು. ಸೊ ನಾನು ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ನನಗೆ ಇವಾಗ ರಿಲೇಷನ್ಶಿಪ್ಪಲ್ಲಿ ಬರೋಕ್ಕೆ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಆಗಲ್ಲ ಅಂತ. ಯಾಕೆ ಅಂದರೆ ಅವಳಿಗಿರೋ ಟ್ರಾಮಾ ಏನಿದು. ಟ್ರಾಮಾ ಬಗ್ಗೆ ಮಾತಾಡುವಾಗ ಅವಳು ಬ್ಯಾಚುಲರ್ಸ್ ಓದುವಾಗ ಒಬ್ಬನನ್ನು ಇಷ್ಟಪಟ್ಟಿದ್ಲು. ಆ್ಯಕ್ಚುಲಿ ಇದು ನಿಜವಾದ ಸ್ಟೋರಿ, ಸಿನಿಮಾ ಸ್ಟೋರಿ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟಪಟ್ಟಿದ್ಲು, ಆದರೆ ಅವಳು ಅಲ್ಲಿ ಒನ್ ಸೈಡೆಡ್ ಆಗಿಬಿಟ್ಟಿತ್ತದು. ಅವಳು ಯಾರನ್ನ ಇಷ್ಟಪಟ್ಟಿದ್ಲು ಬ್ಯಾಚುಲರ್, ಒನ್ ಸೈಡೆಡ್ ಆಗಿಬಿಟ್ಟು ಅವನು ಇವಳನ್ನು ಇಷ್ಟಪಡ್ತೀನಿ ಅಂತ ಆ್ಯಕ್ಟ್ ಮಾಡಿ ಆಮೇಲೆ 2 years ಆದಮೇಲೆ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಾಗ್ಬಿಟ್ಟಿದೆ ಇವಳಿಗೆ. ಆವಾಗ ಅಲ್ಲೇ ಅವಳಿಗೆ ಒಂಥರ ಒನ್ ಸೈಡೆಡ್ ಆಗಿರೋದ್ರಿಂದ ಮತ್ತೆ ನನ್ನ ಇದಕ್ಕೆ ಹರ್ಟ್ ಆಯಿತು, ಇವನು ಹಿಂಗೆ ಆಟ ಆಡ್ಬಿಟ್ಟ ನನ್ನ ಲೈಫಲ್ಲಿ ಅಂತ ಹೇಳಿ ಅಲ್ಲಿ ಒಂಥರ ಅವಳಿಗೆ ಸ್ಯಾಡ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದಾದಮೇಲೆ 2 years ವರ್ಕ್ ಆದಮೇಲೆ ಇಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಜರ್ಮನಿಗೆ ಬಂದಾಗ ಇಲ್ಲಿ ಒಬ್ಬನನ್ನು ಇಷ್ಟಪಟ್ಟಿದ್ದಾಳೆ ಆ ಹುಡುಗಿ. ಇಷ್ಟಪಟ್ಟಾಗ ಅವನು ಇವರು ಜೊತೆಗೆ ಮೀಟ್ ಆಗಿಲ್ಲ, ಜಸ್ಟ್ ವಾಟ್ಸಪ್ಪಲ್ಲೇ ಜಸ್ಟ್ ಟೆಕ್ಸ್ಟಲ್ಲೇ ಏನೋ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಆ ಹುಡುಗ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಈ ಒಂದು ಸಿಟಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಕೆಲಸಕ್ಕೆ ಹೋದೋ ಏನು ಮಾಡಿದ್ನೋ ಗೊತ್ತಿಲ್ಲ, ಅದೆಲ್ಲ ಡೀಟೇಲಾಗಿ ಅವ್ನು ಹೇಳಲಿಲ್ಲ. ಸೊ ಅವನು ಹೋಗಿದ್ದಾನೆ. ಸೊ ಇದು ಕೂಡ ಒನ್ ಸೈಡೆಡ್.
ಅಂದರೆ ಇವಳಿಗೆ ಯಾರೋ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಬರ್ತಾರೆ ನನ್ನ ಲೈಫಲ್ಲಿ, ಅವ್ರು ಇರ್ತಾರೆ. ಬಟ್ ಅವರು ಏನೋ ಬೇರೆ ಕೆಲಸ ಮಾಡ್ತಾಯಿದ್ರು. ಈ ಸಿಚುವೇಶನ್ ನೋಡಿ ಎಷ್ಟು ಆಕ್ವರ್ಡ್ ಆಗಿದೆ. ಇವಳನ್ನು ಚೇಸ್ ಮಾಡ್ತಾ ಇದ್ದಾನೆ, ಇವಳಿಗೆ ಇಂಟ್ರೆಸ್ಟ್ ಇಲ್ಲ. ಇವಳು ಯಾರನ್ನೋ ಚೇಸ್ ಮಾಡ್ತಾಳೆ, ಅವನು ಯಾರನ್ನೋ ಇಷ್ಟಪಟ್ಬಿಟ್ಟಿದ್ದಾನೆ. ಸೊ ಇದೊಂಥರ ಕಲ್ಕಾಮಲ್ಕ ಆಗ್ಬಿಟ್ಟು ಏನೇನೋ ವಿಚಿತ್ರ ಸ್ಟೋರಿಗಳಿವು. ಇವೆಲ್ಲ ಟಿಪಿಕಲ್ ಮೂವೀಸಲ್ಲಿ ನಡೀತವೆ ಅಂತ ನಾವೆಲ್ಲ ನೋಡಿರ್ತೀವಿ. ಬಟ್ ಇದು ರಿಯಲ್ ಲೈಫಲ್ಲೂ, ಆ್ಯಕ್ಚುಲಿ ರಿಯಲ್ ಲೈಫು ರೀಲ್ಗಿಂತನೂ ರಿಯಲ್ಲು, ಅದಕ್ಕೆ ಇದನ್ನು ರಿಯಲ್ ಲೈಫ್ ಅಂತ ಕರೆಯೋದು. ಸೊ ಈ ಥರ ಅವಳು ಹೇಳಿದಾಗ ನಾನು ಫಸ್ಟ್ ಹಿಂಗೆ ಇಷ್ಟಪಟ್ಟವನ್ನೇ ಅದರಿಂದ ಟ್ರಾಮಿಂದ ಹೊರ ಬಂದಿಲ್ಲ. ಆಮೇಲೆ ಇಲ್ಲಿ ಬಂದಾಗ ನನಗೆ ಈ ಥರ ಆಯಿತು. ಸೊ ಅದಕ್ಕೆ ನನಗೆ ಇವಾಗ ಅದ್ರ ಮೇಲೆ ನಂಬಿಕೆನೂ ಹೋಗ್ಬಿಟ್ಟಿದೆ. ಇದು ನೀನು ಚೆನ್ನಾಗಿಲ್ಲ ಅಥವಾ ನನ್ನ ಜೊತೆಗೆ ಕನೆಕ್ಷನ್ ಚೆನ್ನಾಗಿಲ್ಲ ಅಂತಲ್ಲ. ಆಮೇಲೆ ಇವನು ಕೇಳಿದ್ದಾನೆ, ಮತ್ತು ಇಷ್ಟು ದಿನ ಫುಲ್ ಫ್ರೆಂಡ್ಲಿ ಆಗಿದ್ಬಿಟ್ಟು ಈ ಥರ ಎಲ್ಲ ಮಾತಾಡಿದೆ ಅಂತ. ಸೊ ಇದು ಒಂದು ಟಿಪಿಕಲ್ ಮಿಸ್ಟೇಕ್. ಇದು ಯಾರೇ ಮಾಡ್ಬೋದು, ಇವನು ಅಂತಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಅನಿಸಿಕೆ ಪ್ರಕಾರ, ಈಗ ಒಬ್ರ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ, ತುಂಬ ಒಂಥರ ಏನೋ ಫ್ರೆಂಡ್ ಥರ ಇದ್ದಕ್ಕಿದ್ದಂಗೆ ಸ್ಟ್ರೇಂಜರ್ ಆಗಿದ್ರು ಕೂಡ ಒಂಥರ ಬೇಗ ಪರಿಚಯ ಆಗ್ಬಿಟ್ಟಿದ್ದಾರೆ ಅಂದ ತಕ್ಷಣ ಅವ್ರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಲ್ಲ, ಇದು ನಾವು ಮಾಡೋ ಮಿಸ್ಟೇಕ್. ಯಾಕಂದರೆ ಕಾರ್ಲ್ ಯುಂಗ್ ಅವ್ರು ಹೇಳೋ ಪ್ರಕಾರ ಎವ್ರಿ ಒನ್ ಕ್ಯಾರೀಸ್ ಶಾಡೋ ಅಂತ. ಎಲ್ಲರೊಳಗಡೆ ಒಂದು ಹೇಳದೇ ಇರ್ತಕ್ಕಂಥ ಒಂದು ಮುಖ ಇರುತ್ತೆ, ಒಂದು ಡಾರ್ಕ್ ಸೈಡ್ ಇರುತ್ತೆ, ಅವ್ರದ್ದೇ ಆದ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಅವ್ರದ್ದೇ ಆದ ಡ್ರಾಮಾ ಇರುತ್ತೆ. ಸೊ ಈ ಹುಡುಗಿ ಅವನ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡಿದ್ದಾಳೆ ಅಂದ ತಕ್ಷಣ ಅವನು ಏನೇನೋ ಒಂದು ಪ್ರಪಂಚ ಬಿಲ್ಡ್ ಮಾಡೋದಲ್ಲ, ಯಾವುದೋ ಒಂದು ಫ್ಯಾಂಟಸಿ ಲೋಕದಲ್ಲಿ ಹೋಗಿ ಅವಳೇ ಒಂದು ಏನೋ ಗಂಧರ್ವ ಲೋಕದಿಂದ ಹಿಡಿದು ಬಂದ ಊರ್ವಶಿ ಅನ್ನೋ ಥರ ಆ್ಯಕ್ಟ್ ಮಾಡೋದಲ್ಲ, ಅವಳನ್ನ ಪೆಡಸ್ಟೈಲ್ ಮೇಲೆ ಕೂಡಿಸೋದಲ್ಲ. ಅವಳೇನು ದೊಡ್ಡ ರಾಣಿ ಅಲ್ಲ, ಅದೇ ಥರ ಅವಳ ಪಾಲಿಗೆ ಇವನೇನು ದೊಡ್ಡ ರಾಜ ಅಲ್ಲ. ಹಾಗಂತ ಯಾರು ಕಡಿಮೆನೂ ಅಲ್ಲ, ಯಾರು ದೊಡ್ಡವರು ಅಲ್ಲ. ಹಾಗೆ ಅವನು ಆ ಥರ ಕೇಳಿದಾಗ ಅವಳು ಹೇಳಿದಾಳೆ, ಅವಳು ಇದನ್ನೇ ಹೇಳಿರೋದು, ನಾನು ಇವಾಗ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಇವಾಗ ಥೀಸಿಸ್ ಮಾಡಬೇಕಾಗಿದೆ, ಸೊ ಬೇರೆ ಸಿಟಿಗೆ ಹೋಗಬೇಕಾಗಿದೆ, ನಾನು ಇವಾಗ ಅದನ್ನೆಲ್ಲ ತಲೆ ಕೆಡಿಸ್ಕೊತಾರೆ. ಇವಾಗ ಮತ್ತೆ ನಾನು ಅಂತ ಈ ಒಂದು ಡ್ರಾಮಾದಿಂದನೇ ಹೀಲ್ ಆಗದೆ ಇನ್ನೊಂದು ರಿಲೇಷನ್ಶಿಪ್ಗೆ ಕಾಲಿಟ್ಟರೆ, ಲೈಕ್ ಇದೇ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದರಲ್ಲಿ ಹೋದರೆ ಅವಾಗ ನಿನ್ನ ಗತಿ ಏನು, ಲೈಕ್ ಅದನ್ನು ಯೋಚನೆ ಮಾಡಬೇಕು ಅಂತ. ಸೊ ಇವನು ನೆಕ್ಸ್ಟ್ ಕೇಳಿಸ್ಕೊಳ್ಳೇ ಇಲ್ಲ ಅವಳೇನು ಹೇಳ್ತಿದ್ದಾಳೆ ಅಂತ. ಅವಳಿಗೆ ಒಂಥರ ಮೂವೀಸಲ್ಲಿ ಹಿಂಗೆ ಹೇಳ್ಬೇಕಾದ್ರೆ ಹಾಂ ಅಂತ ಹಿಂಗೆ ಒಂಥರ ಮೋಡಗಳು ಬರುತ್ತಲ್ಲ, ಅವ್ರು ಹೇಳ್ತಾ ಇರ್ತಾರೆ, ಇವನು ಯಾವುದೋ ಒಂದು ಲೋಕದಲ್ಲಿ ಒಟ್ಟಿನಲ್ಲಿ ಅವಳು ಇಲ್ಲ ಅಂದ್ಬಿಟ್ಟು ಅನ್ನೋ ಒಂದು ಸ್ಯಾಡ್ನೆಸ್ಸಿಂದ ಯಾವುದೋ ಲೋಕದಲ್ಲಿ ಅವಳು ಏನು ಹೇಳ್ತಾ ಕೇಳಿಸ್ಕೊಂಡೇ ಇಲ್ಲ. ಕೊನೆಗೆ ಅವಳು ವಾಪಸ್ ಬಂದಾಳೆ. ಆಮೇಲೆ ಇದು ಅವ್ರ ಮಧ್ಯೆ ನಡೆದಿರ್ತಕ್ಕಂಥ ಸ್ಟೋರಿ. ಇಂಟ್ರೆಸ್ಟಿಂಗ್ ಪಾರ್ಟು ಇಲ್ಲಿ ಬಂದಿದೆ ನೋಡಿ. ಇವಾಗ ಟ್ವಿಸ್ಟ್, ಈ ಕಥೆಗೆ ಟ್ವಿಸ್ಟ್ ಏನಂತಂದರೆ, ಇದಿಷ್ಟು ವಿಷಯನ ಅವನು ನನಗೆ ಕಾಲ್ ಮಾಡಿ ಹೇಳ್ದ. ಒಂದು ದಿನ ಬೆಳಿಗ್ಗೆ, ಭಾನುವಾರ ಬೆಳಿಗ್ಗೆ ಕಾಲ್ ಮಾಡಿ ಹೇಳ್ದ ನನಗೆ ಇದಿಷ್ಟು ವಿಷಯ ಹಿಂಗಾಗಿದೆ ಅಂತ. ಯಾಕಂದರೆ ನನಗೆ ಅಪ್ಡೇಟ್ ಕೊಡ್ತಾ ಇದ್ದಲ್ಲ, ಸೊ ಸಿಮಿಲರ್ ಮೆಂಟಾಲಿಟಿ ಅಂತ ಮಾತ್ರ ಮಾತಾಡ್ತಿದ್ದೆ ಅಷ್ಟೇ, ಏನು ಸ್ಪೆಷಲ್ ರೀಸನ್ ಅಲ್ಲ ನನಗೆ ಯಾಕೆ ಹೇಳ್ಬಿಟ್ಟ ಅಂತ. ಏನಾಯಿತು, ಹಿಂದಿನ ದಿನ ರಾತ್ರಿ ಮೆಸೇಜ್ ಮಾಡಿದ್ದೆ ನನಗೆ, ನಾನು ಅವಳನ್ನ ಮೀಟ್ ಮಾಡಿದ್ದೆ ಇವತ್ತು ಪಾರ್ಕಲ್ಲಿ, ಬಟ್ ಥಿಂಗ್ಸ್ ಡಿಂಟ್ ವರ್ಕೌಟ್ ಅಂತ ಹಾಕಿದ್ದ ಮೆಸೇಜು. ಅದು ಹಿಂದಿನ ದಿನ ರಾತ್ರಿ ನಾನು ಬೇಗ ಮಲಗಿಬಿಟ್ಟಿದ್ದೆ. ಬೆಳಿಗ್ಗೆ ನಾನು 5 ಅಲಾರ್ಮ್ ಇಟ್ಟಿದ್ದೆ, ಎಚ್ಚರ ಆಗಿತ್ತು. ಅಲಾರ್ಮ್ ಎಚ್ಚರ ಆದಾಗ ಆಫ್ ಮಾಡಬೇಕಂತ ಮೊಬೈಲ್ ಸ್ಕ್ರೀನ್ ನೋಡುವಾಗ ಅಲ್ಲಿ ಮೆಸೇಜ್ ಇತ್ತಲ್ಲ, ಆ ಮೆಸೇಜಲ್ಲಿ ಅವನ ಹೆಸರು ಮತ್ತು ಅವನು ಹಾಕಿದ್ದು ಇದಿತ್ತು. ಬಟ್ ನಾನು ಒಳಗೆ ಹೋಗಿ ನೋಡಲಿಲ್ಲ, ಅನ್ಲಾಕ್ ಮಾಡಿಬಿಟ್ಟು ಸ್ಕ್ರೀನಲ್ಲೇ ನನಗೆ ಕಾಣಿಸುತ್ತೆ. ಅದನ್ನು ನೋಡಿ ಇವಾಗ ಯಾಕೆ ಓಪನ್ ಮಾಡೋದು, ನನಗೆ ಫುಲ್ ನಿದ್ದೆ ಮೂಡಲ್ಲಿದ್ದೆ. 5:05 ಬೆಳಗಿನ ಜಾವ. ಸೊ ನಿದ್ದೆ ಮೂಡಲ್ಲಿದ್ದೆ. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಆಫ್ ಮಾಡಿಬಿಟ್ಟು ಅಲಾರ್ಮು ಮಲಗಿದೆ ನಾನು. ಇಂಟ್ರೆಸ್ಟಿಂಗ್ ಸಂಗತಿ ಏನಂತಂದರೆ, ಆ ಒಂದು ಮಲಗಿದಾಗ ಸ್ವಲ್ಪ ಒಂದು 10-15 ನಿಮಿಷ ಆಗಿರಬೇಕು, 6 ಗಂಟೆ ಸುಮಾರಿಗೆ ಕನಸು ಬಂತು. ಈ ಒಂದು ಕನಸು ಅಭೂತಪೂರ್ವ. ಇದನ್ನು ನಾನು ಹೇಗೆ ವರ್ಣಿಸಬೇಕು, ಈ ಸಬ್ಕಾನ್ಷಿಯಸ್ ಮನಸ್ಸನ್ನು ಒಂಥರ ಕೊಬ್ಬರಿ ಥರ, ಒಂಥರ ಕಬ್ಬಿನ ಹಾಲು ಥರ ಆ ಒಂದು ಮಷೀನಲ್ಲಿ ಹಾಕಿ ಒಂದು ಹಾಲು ಬರುತ್ತಲ್ಲ, ಸೊ ಆ ಥರ ಒಂದು ಕನಸು ಬಂತು. ಆ ಕನಸಲ್ಲಿ ಈ ಒಂದು ಸಿಟಿಯಲ್ಲಿ ನಾನು ಏನಿದ್ದೀನಿ, ಈ ಒಂದು ಸಿಟಿ ಮತ್ತು ಫ್ರೈಬರ್ಗ್ ಅಂತ, ಈ ಸಿಟಿ ಮತ್ತು ನ್ಯೂಯಾರ್ಕ್ ಸಿಟಿಗಳು, ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎರಡು ಕ್ಲಾಶ್ ಆಗಿದೆ. ಇನ್ಸೆಪ್ಷನ್ ಮೂವಿ ನೋಡಿರ್ಬೋದು, ಕ್ರಿಸ್ಟೋಫರ್ ನೋಲನ್ದು, ಡಿಕ್ಯಾಪ್ರಿಯೋದು. ಅದರಲ್ಲಿ ಹೀಗೆ ದೊಡ್ಡ ಸಿಟಿ ಕಾಣುತ್ತಲ್ಲ ಹೊರಗಿನ ತನಕ, ಆ ಥರ ಸಿಟಿಯಲ್ಲಿ ದೊಡ್ಡ ಟೆರೇಸ್ ಮೇಲೆ ಯಾವುದೋ ಒಂದು 50th 100th ಫ್ಲೋರು, ಆ ಒಂದು ಟೆರೇಸ್ ಮೇಲೆ ಒಂದು ಮಂಚ ಇದೆ. ಆ ಮಂಚದ ಮೇಲೆ ಒಂದು ಹಾಸಿಗೆ ಇದೆ. ಆ ಹಾಸಿಗೆ ಈ ಕಡೆ ಎಂಡಿಗೆ ನಾನು ಯಾವುದೋ ಒಂದು ದೊಡ್ಡ ಗ್ರಂಥ ಥರ ಇರೋ ಬುಕ್ಕನ್ನು ಓದ್ತಾ ಕೂತಿದ್ದೀನಿ. ಅವನು ಬಂದ ಆ ಒಂದು ಟೆರೇಸ್ ಮೇಲೆ. ಸಂಜೆ ಹೊತ್ತಾಗಿತ್ತದು. ಆ ಸೀನ್ ಹೇಳ್ತಾ ಇದೆ ಕನಸಲ್ಲಿ. ಇದೆಲ್ಲ ಕನಸು, ನನ್ನ ಕನಸು, ರಿಯಲ್ ಕನಸು. ಅವನು ಆ ಕಡೆಯಿಂದ ಬಂದ್ಬಿಟ್ಟು ಆ ಮಂಚದ ಮೇಲೆ ಕೂತ. ಮಂಚದ ಈ ಕಡೆ ಎಂಡಿಗೆ ನಾನು ಕೂತಿದ್ದೀನಿ, ಮಂಚದ ಆ ಕಡೆ ಎಂಡಿಗೆ ಅವನು ಕೂತಿದ್ದಾನೆ. ಸೊ ನಾನು ಕನಸಲ್ಲಿ ಕೇಳಿದೆ ಅವನಿಗೆ, ಇದು ರಿಯಲ್ ಅಲ್ಲ, ಇದು ನನ್ನ ಕನಸು, ರಿಯಲ್ ಬಿದ್ದಿರೋದು. 6 ಗಂಟೆಗೆ ನಂಗೆ ಬಂದಿರೋದು. ಏನು ನೀನು ಅವಳನ್ನ ಮೀಟ್ ಮಾಡ್ತೀನಿ ಅಂತೀರ,
ಏನಾಯಿತು ಅಂತ. ಅವಾಗ ಅವನು ಕನಸಲ್ಲಿ ನಂಗೆ ಹೇಳ್ದ, ಅವನ ವರ್ಷನ್, ನನ್ನ ಕನಸಿನ ಅವನ ವರ್ಷನ್ ನನಗೆ ಹೇಳ್ತು. ನಾನು ಅವಳನ್ನ ಮೀಟ್ ಮಾಡಿದೆ. ಅವಳಿಗೆ ಪಾಸ್ಟಲ್ಲಿ ಯಾರೋ ಇದ್ದಾರೆ, ಅವಳ ಮನಸ್ಸಲ್ಲಿ ಯಾರೋ ಒಬ್ಬ ನಿಗೂಢ ವ್ಯಕ್ತಿ ಇದ್ದಾನೆ, ಅವನಿನ್ನೂ ಹೋಗಿಲ್ಲ, ಹೀ ಸ್ಟಿಲ್ ಹಿಯರ್ ಅಂತ. ಹೀ ಸ್ಟಿಲ್ ಹಿಯರ್ ಅನ್ನೋ ಒಂದು ವಾಯ್ಸ್ ಏನಿದೆ ಅದು ಪ್ರತಿಧ್ವನಿಯಾಗಿ ನನ್ನ ಆ ಆಡಿಯೋ ಸಿಗ್ನಲ್ ನನಗೆ ಕೇಳ್ತಾ ಇದೆ, ಹೀ ಈಸ್ ಹಿಯರ್ ಅಂತ. ಆ ಥರ ಅಂದ ತಕ್ಷಣ ಜೋರಾಗಿ ಕಾರ್ಮೋಡ ಬರೋಕ್ಕೆ ಸ್ಟಾರ್ಟ್ ಆಯಿತು, ಸಿಡ್ಲುಗಳು ಆ ಥರ. ಆ ಸಿಡ್ಲು ಬಂದ ತಕ್ಷಣ ವಿಚಿತ್ರ ಸಿನಾರಿಯೋ ಏನಂತಂದರೆ, ಈ ಹಾರಿಜಾಂಟಲ್ ಆಗಿರ್ತಾವಲ್ಲ ಬಿಲ್ಡಿಂಗ್ಸ್ಗಳು, ಹೊರೈಸನ್ ತನಕ ಹಾರಿಜಾಂಟಲ್, ವರ್ಟಿಕಲ್ ಆಗಿ ಸಿಟಿ ಎದ್ಬಿಡ್ತು. ಇಡೀ ಸ್ಪೇಸ್ ಟೈಮೇ ಬೆಂಡ್ ಆಗಿದೆ, ನಾವು ವರ್ಮ್ ಹೋಲ್ ಆಗುತ್ತಲ್ಲ, ಸೊ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ತೋರಿಸ್ತಾರೆ ನೋಡಿ, ಹಿಂಗೆ ಬೆಂಡ್ ಆಗೋದು. ಆ ಥರ ಫುಲ್ಲು ಆ ಸಿಟಿನೇ ಒಂಥರ ಸ್ಟ್ರೇಟಾಗಿ ವರ್ಟಿಕಲ್ ಆಗಿ ನಿಂತ್ಕೊಂಡ್ಬಿಡ್ತು. ಅವನು ಅದನ್ನ ನೋಡಿ ಹೆದರ್ಬಿಟ್ಟ. ಮಳೆ ಬರ್ತಿರೋದು, ಆ ಥರ ಒಂದು ಗುಡುಗಿನ ಸೌಂಡು, ನಾನು ಒಳಗೆ ಓಡೋಗ್ತೀನಿ, ನೀನು ಒಳಗೆ ಬಾ ಅಂತ. ಅವ್ನು ಒಳಗೆ ಓಡೋಗ್ಬಿಟ್ಟ. ಎಲ್ಲಿತ್ತೋ ಗೊತ್ತಿಲ್ಲ, ಈ ಕಡೆ ಎಲ್ಲ ಬ್ಲರ್ ಆಗಿದೆ ನನ್ನ ಸೀನು. ನಾನು ಫಸ್ಟ್ ಪರ್ಸನ್ ವ್ಯೂವಲ್ಲಿ ನಾನು ಕನಸು ಕಾಣ್ತಾ ಇದ್ದೆ. ನಾನು ಅಲ್ಲಿ ಹೋಗಿ ಈ ದಿಗಂತದಾಚೆ ಏನಿದೆ, ಈಗ ಏನಾಗುತ್ತೆ ನೋಡೋಣ ಅಂತ. ಕೊಲ್ಯಾಪ್ಸಿಂಗ್ ವರ್ಲ್ಡ್ಸ್, ಡ್ರೀಮ್ ಇಸ್ ಕೊಲ್ಯಾಪ್ಸಿಂಗ್ ಅಂತ ಏನೋ ಇನ್ಸ್ಟ್ರಕ್ಷನ್ ಬರ್ತಲ್ಲ, ಆ ಥರ ರಿಯಾಲಿಟಿ ಕೊಲ್ಯಾಪ್ಸ್ ಆಗ್ತಿದೆ ನನ್ನ ಕಣ್ಮುಂದೆ. ಇದು ನನ್ನ ಸಬ್ಕಾನ್ಷಿಯಸ್ನ ಪ್ರತಿಧ್ವನಿ, ಇದು ನನ್ನ ಸಬ್ಕಾನ್ಷಿಯಸ್ನ ಭಾವನೆಗಳು, ಇದು ನನ್ನ ಕನಸಲ್ಲಾಗಿರೋದು ಅವನ ಜೊತೆ ಕಾಲ್ ಮಾತಾಡೋಕ್ಕಿಂತ ಮುಂಚೆ. ಸೊ ಆ ಸಿಟಿ ವರ್ಟಿಕಲ್ ಆಗಿ ಎದ್ಬಿಡ್ತು. ವರ್ಟಿಕಲ್ ಆಗಿ ಎದ್ದಾಗ ಆ ಕಾರ್ಮೋಡಗಳ ಅಂಚಿನಿಂದ ಅಭೂತಪೂರ್ವವಾಗಿ ಆ ಅಲೌಕಿಕ ಜಗದಿಂದ ಯಾವುದೋ ಒಂದು ಹುಡುಗಿ ಕಾಣಲು ನನಗೆ. ಅವಳು, ಅದು ಅವಳಲ್ಲ, ಯಾರ್ದೋ ಅವಳಲ್ಲ, ಅದು ಅವಳ ಸಬ್ಕಾನ್ಷಿಯಸ್ನ ಒಂದು ಪರಿಚಯ ಆಯಿತು. ಆ ಒಂದು ಜಗತ್ತು ಓಪನ್ ಆಯಿತು. ಆ ಜಗತ್ತಿನಿಂದ ಒಂದು ದಿವ್ಯ ಬೆಳಕೊಂತ ಬಂತು. ಅವಳ ಸಬ್ಕಾನ್ಷಿಯಸ್ ಓಪನ್ ಆದಂಗೆ ನನಗೆ ಫೀಲ್ ಆಯ್ತದು. ಓಪನ್ ಆದಾಗ ಇವನಿದ್ನ ನನ್ನ ಫ್ರೆಂಡ್, ಅವಳಿಂದ ದೂರ ಆಗ್ತಾ ಹೋಗಿದ್ದ. ಆ ಒಂದು ಸಿನಾರಿಯೋ ಅದು ಇನ್ನೇನು ಸಿಟಿ ಹಿಂಗೆ ತಿರುಗಿ ವರ್ಟಿಕಲ್ ಆಗಿ ತಿರುಗಿ ನನ್ನ ಮೇಲೆ ಹಿಂಗೆ ಬೀಳಬೇಕು ಅನ್ನೋ ಜೊತೆಗೆ ಟಕ್ ಅಂತ ನನಗೆ ಎಚ್ಚರ ಆಯಿತು 6:30. ಏನಪ್ಪ ಇದು ಕನಸು? ಈಗ ತಾನೇ ಇವನು ನನಗೆ ಮೆಸೇಜ್ ಮಾಡಿದ್ದ ನಿನ್ನೆ. ಅದನ್ನು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದೆ ನೋಡಿದ್ದೆ. ಕನಸಿನಲ್ಲಿ ಈ ಥರ ಒಂದು ವಿಚಿತ್ರ ಪ್ರಪಂಚ ಬಂದು ಇವನು ಅವಳ ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತಂದ, ಓಡೋಗ್ಬಿಟ್ಟ. ಆಮೇಲೆ ಅವಳ ಮನಸ್ಸಲ್ಲಿ ನಂಗೆ ಯಾರೋ ಕಂಡ್ರು. ಆ ಸಬ್ಕಾನ್ಷಿಯಸ್ನ ಓಪನ್ ಆಯ್ತಾ, ಅದ್ರ ಒಳಗಡೆ ಒಂದು ಲೈಟ್ ಇತ್ತು, ಅದು ನನ್ನ ಮೇಲೆ ಬೀಳ್ತಾ ಇತ್ತು. ಏನಿದು ಅಂತ ಅಂದಾಗ ನನಗೆ ಅವಾಗಲೇ ಗೊತ್ತಾಯ್ತು, ಕನಸಲ್ಲೇ ಅವನು ಬಂದು ಅವಳು ನನಗೆ ಯಾರೋ ಮನಸ್ಸಲ್ಲಿ ಇದ್ದಾರೆ ಅಂತ ಹೇಳಿದ್ಲು ಅಂತ ಅಂದ. ಸ್ವಲ್ಪ ಹೊತ್ತಿಗೆ ಆದಮೇಲೆ 8 ಗಂಟೆಗೆ ನಾನೇ ಕಾಲ್ ಮಾಡಿದೆ. ಲೈಕ್ ನಿನ್ನೆ ಕಾಲ್ ಮಾಡೋದಿದ್ದ, ನಾವು ಮಾತಾಡಿ ಹೇಳಬೇಕು, ಅದನ್ನು ಟೆಕ್ಸ್ಟಲ್ಲಿ ಹೇಳೋಕ್ಕಾಗಲ್ಲ ಅಂತ ಕಾಲ್ ಮಾಡಿದೆ. ಅವಾಗ ಅವನಿಂದ ಸೇಮ್ ಮಾತುಗಳು ಬಂತು. ಇದಿಷ್ಟು ಸ್ಟೋರಿ ಏನು ಹೇಳಿದೆ ಇವಾಗ ಮುಂಚೆ, ಇದಿಷ್ಟು ಕಾಲಲ್ಲಿ ನಡೆದಿದ್ದು. ಬಟ್ ಕಾಲ್ ಬರೋಕ್ಕಿಂತ ಮುಂಚೆ ನನಗೆ ಈ ಕನಸು ಬಂದಿತ್ತು. ಇದು ಇಷ್ಟು ವಿಡಿಯೋ ಸಾರ. ಇನ್ನು ನೆಕ್ಸ್ಟ್ ಅವನು ಆ ಥರ ಕಾಲ್ ಮಾಡಿದ ಮೇಲೆ ನನಗೆ ಕೇಳ್ತಾ ಹೋದ, ಏನಿದು, ಯಾಕೆ ಈ ಥರ ಸಿಚುವೇಶನ್ ಆಗುತ್ತೆ. ಇವಾಗ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ನಾನು ನನ್ನ ಕೆಲವೊಂದು ಅನಿಸಿಕೆಗಳನ್ನು, ನನ್ನ ಒಂದು ಜ್ಞಾನದ ಮೆಥಡ್ಗಳಿಂದ ಹೇಳ್ತಾ ಹೋಗ್ತೀನಿ ಏನಾಗಿರ್ಬೋದು ಅಂತ. ಇವನು ಅವಳನ್ನು ಬಯಸೋದು ತಪ್ಪಲ್ಲ, ಯಾರನ್ನೂ ಇಷ್ಟಪಡೋದು ತಪ್ಪಲ್ಲ. ಯಾಕಂತಂದರೆ ಇವತ್ತು ನೀವು ಯಾಕೆ ಕೆಂಪು ಬಣ್ಣ ಇಷ್ಟಪಡ್ತೀಯ, ಯಾಕೆ ಉಪ್ಪಿನಕಾಯಿ ಇಷ್ಟಪಡ್ತೀಯ, ಯಾಕೆ ಬದನೆಕಾಯಿ ಇಷ್ಟಪಡಲ್ಲ, ಯಾಕೆ ನೀನು ದಪ್ಪ ಇರೋನ ಇಷ್ಟಪಡಲ್ಲ ಅನ್ನೋದಕ್ಕೆ ನಿನ್ನದೇ ಆದ ಓನ್ ರೀಸನ್ ಇದೆ. ಅದು ನಿನಗೆ ಯಾರು ಹೇಳ್ಕೊಟ್ಟಿರಲ್ಲ. ನಿನಗೆ ಹೇಗೆ ಊಟ ಮಾಡಬೇಕು, ಹೇಗೆ ಇರಬೇಕು, ಹೇಗೆ ಅಂತ ಸಂಸ್ಕಾರ ಹೇಳ್ಕೊಡ್ತಾರೆ ಹೊರತು ಒಬ್ಬರನ್ನ ಹೇಗೆ ಇಷ್ಟಪಡಬೇಕು, ಹೇಗೆ ಇಷ್ಟಪಡಬಾರ್ದು, ಒಬ್ಬರನ್ನ ಹೇಗೆ ದ್ವೇಷ ಮಾಡಬೇಕು, ಇದೆಲ್ಲ ಇನ್ಸ್ಟಿಂಕ್ಟ್ ಆಗಿ ಬರ್ತಕ್ಕ ಮನುಷ್ಯ. ಇನ್ಸ್ಟಿಂಕ್ಟಿವಲಿ ಅವನು ಇಷ್ಟಪಟ್ಟಿದ್ದಾನೆ, ಓಕೆ. ಆದರೆ ಈಗ ಅವನು ಒಂದು ಮಾತಂದ ನೋಡು, ಅವಳು ಆ ಥರ ಹೇಳಿದ್ಲು, ನಾನು ಹೇಳಿದೆ ಇದು ರಿಯಾಲಿಟಿ. ಅವಳು ಈ ಥರ ಟ್ರಾಮಾಯಿಂದ ಹೊರಗೆ ಬಂದಿಲ್ಲ ಆ ಹುಡುಗಿ. ನೀನು ಅವಳನ್ನ ಮತ್ತೆ ಹೋಗೋದು, ಮತ್ತೆ ಕಾಡಿಸೋದು, ಈ ಥರ ಮಾಡಬಾರ್ದು. ಯಾಕೆ ಅಂತಂದರೆ ಎಲ್ಲರಿಗೂ ಅವ್ರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಅಂತಿರುತ್ತೆ. ನೀನು ರಾಣಿಯನ್ನಾಗಿ ಮಾಡೋದ್ರ ಮೂಲಕ, ಯಾರನ್ನೊಬ್ಬರನ್ನ ಸ್ಪೆಷಲ್ ಅಂತಾಗಿ ಮಾಡೋದ್ರ ಮೂಲಕ ನಿನ್ನ ಎನರ್ಜಿನ ಅವರಿಗೆ ಕೊಟ್ಟು ಅವ್ರನ್ನ ಸ್ಟ್ರಾಂಗ್ ಮಾಡ್ತೀಯ ಹೊರತು ನೀನು ವಿಕ್ಟಿಮ್ ಮೋಡಲ್ಲಿ ಹೋಗ್ತೀಯ. ನಿಂಗೆ ಅವ್ಳು ಹೆಂಗೆ ಬಿಹೇವ್ ಮಾಡ್ತಿದ್ದೆ ಇಷ್ಟು ದಿನ, ಹೆಂಗೆ ಬಿಹೇವ್ ಮಾಡ್ತಿದ್ದೆ ಪ್ರತಿದಿನ, ನಾಳೆ ಕೇಳಬೇಕಾಗಿತ್ತು, ಇಲ್ಲ ನಾಡ್ದು ಕೇಳ್ತೀನಿ, ನೋಡು ಹೆಂಗೆ ಹೆದರಿಕೆ ಆಗ್ತಾ ಇದೆ ನಿಂಗೆ ಟ್ರೂ ಲವ್ ಅಂತಂದರೆ ಹೆದರಿಕೆ ಅಲ್ಲ, ಅದು ಫ್ರೀಡಮ್ ಥರ ಫೀಲ್ ಆಗಬೇಕದು. ಅದು ಯಾರು ನಿನ್ನ ನಿಜವಾದ ಪಾರ್ಟ್ನರು ಅವ್ರ ಹತ್ರ ಇದ್ದಾಗ ನಿನಗೆ ಒಂದು ಚೂರು ಎದೆ ಬಡಿದಾಗಬಾರ್ದು, ಏನೂ ಆಗಬಾರ್ದು, ಕಾಮಾಗಿರಬೇಕು. ಅದಕ್ಕೆ ಸೋಲ್ ಮೇಟ್ ಅನ್ನೋದು, ಅದಕ್ಕೆ ಟ್ವಿನ್ ಫ್ಲೇಮ್ ಅಂತ ಅನ್ನೋದು. ಸೊ ಆ ಥರ ನಿಂಗೆ ಕಾಮ್ನೆಸ್ ಫೀಲ್ ಆಗಿಲ್ಲ ಅಂತಂದರೆ
ಒಬ್ಬರನ್ನ ಮಾತಾಡ್ಸೋಕ್ಕೆ ಅದಕ್ಕಾಗ್ಬಿಡುತ್ತೆ, ಒಬ್ಬರನ್ನ ಕೇಳೋಕ್ಕೆ ಒಂಥರ ಏನೋ ಎಲ್ಲಿ ಅವರು ಬೇಡ ಅಂದ್ಬಿಡ್ತಾರೋ, ಬೇಡ ಅಂದ ತಕ್ಷಣ ನಾನೆಲ್ಲಿ ನನ್ನ ಒಂದು ಸೆಲ್ಫ್ ಕಾನ್ಸೆಪ್ಟ್ ಟಗಡಗಡಗಡ ಅಂತ ಭೂಕಂಪ ಆಗಿ ಬಿದ್ದೋಗ್ಬಿಡುತ್ತೋ. ಈ ಥರ ಒಂದು ಸಿಚುವೇಶನ್ಗಳಿಂದ ಏನನ್ನ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಾನು ಅವನಿಗೆ ಹೇಳ್ತಾ ಹೋದೆ. ಆಮೇಲೆ ಅವನು ಹೇಳ್ದ, ಅವಳು ಹಾರ್ಟಿಂದ ತುಂಬ ಒಳ್ಳೆಯಳು ಅಂತ. ನಾನು ಅವನಿಗೆ ಇನ್ನೊಂದು ಕ್ವಶನ್ ಕೇಳಿದೆ, ಅಲ್ಲ ನೀನು ಅವಳ ಈಗ ಇಬ್ಬರು ಅವಳನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದಲ್ಲ, ಯಾಕೆ ಅಂತ ಕೇಳಿದೆ ಅಂತ. ಅವನಿಲ್ಲ ಅಂದ. ನೋಡು, ಇದೇ ನೀವು ಮಾಡ್ತಕ್ಕಂಥ ಮಿಸ್ಟೇಕ್. ಒಬ್ಬರನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂತೀರ, ಅವರು ಯಾಕೆ ಪಾಸ್ಟಲ್ಲಿ ಹಂಗೆ ಬಿಹೇವ್ ಮಾಡ್ತಾ ಇದ್ರು, ಅವರ ಒಂದು ಇನ್ಸೆಕ್ಯೂರಿಟಿ ಏನು, ಅವರ ಒಂದು ವಲ್ನರಬಿಲಿಟೀಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನನ್ನ ನೋಡಿ ಇಷ್ಟಪಟ್ಟೆ ಅವಳಲ್ಲಿ ಏನನ್ನ ನೋಡಿ ಇಷ್ಟಪಟ್ಟೆ. ನಾನು ಇನ್ನೊಂದು ಮಾತು ಕೇಳಿದೆ, ಅವಳಿಗೆ ಯಾರೋ ಒಬ್ಬ ರೀಸೆಂಟಾಗಿ ಬೇರೆ ಹೋದ ಅಂತ ಹೇಳಿದೆ. ಇವಾಗ ಅವಳು ಅದನ್ನು ಮರೆಯೋಕ್ಕೆ ನಿನ್ನ ಜೊತೆ ಇನ್ವಾಲ್ವ್ ಆಗಿದ್ರು ಕೂಡ, ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ, ಮುಂದೆ ಅವನು ಮತ್ತೆ ವಾಪಸ್ ಬಂದ್ಬಿಟ್ರೆ ಇವನ ಲೈಫಿಗೆ, ಇವನ ಲೈಫಿಗೆ ವಾಪಸ್ ಬಂದ್ಬಿಟ್ರೆ ಅವಳು ನೀನನ್ನು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಅವಾಗ ಅವನು ಓ ನೀ ಹೇಳಿದ್ ಕರೆಕ್ಟ್ ಇದೆ, ಇವೆಲ್ಲ ಕೇಳಬೇಕಾಗಿತ್ತು ಅಂತ. ಅದಕ್ಕೆ ನಾನು ಅವನಿಗೆ ಅಂದೆ, ನೀನು ಅವಳು ಬಂಗಾರದಂಥ ಹುಡುಗಿ ಅಂತ ಹೇಳಿ ವಜ್ರದ ಗಣಿಯನ್ನೇ ಮಿಸ್ ಮಾಡ್ಕೊತ ಇದೆಯಾ. ಒಂದು ಬಂಗಾರ ಮಿಸ್ ಆಯಿತು ಅಂತ ಹೇಳಿ ವಜ್ರದ ಗಣಿ, ನೀನು ಕಿಂಬರ್ಲಿಗೆ ಹೋಗಬೇಕಾಗಿಲ್ಲ ವಜ್ರದ ಗಣಿ ಹುಡುಕಕ್ಕೆ. ನಿನ್ನ ಒಳಗಡೆ ನಿನ್ನ ಆ ಓನ್ ಕಾನ್ಷಿಯಸ್ನೆಸ್, ನಿನ್ನ ಆ ಎಟರ್ನಲ್ ಕಾನ್ಷಿಯಸ್, ನಿನ್ನೊಳಗಿರೋ ಆ ಬ್ರಹ್ಮನ್, ನಿನ್ನೊಳಗಿರೋ ಆ ನಾನು, ನಿನ್ನೊಳಗಿರೋ ಆ ತುಡಿತ, ನಿನ್ನೊಳಗಡೆ ಆ ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ, ನಿನ್ನೊಳಗಡೆ ಆ ಒಂದು ರಿಜೆಕ್ಟ್ ಮಾಡಿರ್ತಕ್ಕಂಥ ಆ ಒಂದು ಸ್ವೀಟ್ ಸೇಡು, ಆ ಸ್ವೀಟ್ ರಿವೆಂಜು, ನಿನ್ನೊಳಗಡೆ ನಾನು ಸಲ್ಲಲ್ಲ ಅಂತ ಯಾವ ಒಂದು ನಿನ್ನ ನೆಗೆಟಿವ್ ಮನಸ್ಸು ಅಂತ ಇತ್ತೋ, ನಾನು ಇದೇ ಜಾಗದಲ್ಲಿ ಸಲ್ತೀನಿ ಅಂತ ಹೇಳಿ ಆ ಒಂದು ಬರ್ತಕ್ಕಂಥ ಆ ಒಂದು ಒಳಗಿಂದ ರೈಸ್ ಆಗ್ತಕ್ಕಂಥ ಒಂದು ವಿಧ ಇದೆಯಲ್ಲ, ಅದು ನಿನಗೆ ಸೇರಿದಂಥದ್ದು, ಅದು ಪ್ಯೂರ್ಲಿ ನಿಂದು, ಅದು ನಿನ್ನ ಕಾನ್ಷಿಯಸ್ನೆಸ್, ಅದು ನಿನ್ನೊಳಗಿರೋ ದೊಡ್ಡ ಮಿರಾಕಲ್. ಅದು ಫ್ರೀಯಾಗಿ ನೀನು ಯಾರಿಗೂ ಕೊಡಬಾರ್ದು. ನಿನ್ನ ವ್ಯಾಲ್ಯೂವನ್ನು ನೀನು ಅರಿಬೇಕು. ಇವತ್ತು ನಿನ್ನನ್ನು ನೀನು ಚೆನ್ನಾಗಿ ಅರಿಲಿಲ್ಲ ಅಂತಂದರೆ ಯಾರೋ ಬೇರೆಯವ್ರು ಬಂದು ನಿನ್ನನ್ನು ಅರ್ಥ ಬಿಡ್ತಾರೆ. ಯಾರೋ ಬೇರೆಯವ್ರು ನಿನ್ನನ್ನು ಅರ್ಥ ಆಗ ನೀನು ಅವರ ಆಳಾಗ್ಬಿಡ್ತೀಯ, ನೀನು ಅವ್ರನ್ನ ದಾಸ ಆಗ್ಬಿಡ್ತೀಯ ಅಂತ. ಇದೇ ಅವನ ಕೇಸಲ್ಲಿ ಆಗಿತ್ತು. ಆ ಹುಡುಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಅವಳಿಗೆ ಏನು ಇದಾಗುತ್ತೋ ಅದನ್ನು ಫೀಲ್ ಮಾಡೋಂಥವಳು. ನಾಳೆ 3 ತಿಂಗಳಾದಮೇಲೆ ಅವಳಿಗೆ ಇದು ಮರ್ತೋಗುತ್ತೆ, ಪಾಸ್ಟ್ ಡ್ರಾಮಾ. ಆಮೇಲೆ ಅವಳು ಯಾರನ್ನು ಇಷ್ಟಪಟ್ಬಿಡ್ತಾಳೆ. ಆಮೇಲೆ ನೀ ಏನು ಮಾಡ್ತೀಯ, ಅವ್ರು ಬೇಕು ಅಂತ ಹೋದಾಗ. ಸೊ ಆ ಥರ ಮೊದಲು ಯಾರನ್ನು ಇಷ್ಟಪಡೋಕ್ಕಿಂತ ಮುಂಚೆ ಅವರು ಅರ್ಥ ಮಾಡ್ಕೊತಾರ ಅನ್ನೋದನ್ನ ನೋಡಬೇಕು ನಾವು. ಅವರೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದರ ಅರ್ಥ ಏನು ಅಂತಂದರೆ, ನನ್ನನ್ನು ಯಾರಾದರೂ ಅರ್ಥ ಮಾಡ್ಕೋಬಹುದು, ನಾನು ಯಾರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೋ ಅವರಿಗೆ ನಾನು ಹಾಳಾಗ್ಬಿಡ್ತೀನಿ ಅಂತ ಇಂಡೈರೆಕ್ಟ್ಲಿ ಹೇಳ್ದಂಗೆ, ಡೈರೆಕ್ಟ್ಲಿ ಅಲ್ಲ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಮೀನಿಂಗ್ ಏನು. ಹಂಗಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಏನು ಅರ್ಥ ಮಾಡ್ಕೊಳಕ್ಕೆ ಇದೇನು ಬದನೆಕಾಯಿ ಅಂತ? ನೋ, ಇದು ಬದನೆಕಾಯಿ ಅಲ್ಲ, ತೊಂಡೆಕಾಯಿ ಕೊಡಲ್ಲ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಅನ್ನೋ ಅರ್ಥ ಏನು ಅಂತಂದರೆ, ನಾನು ಸರ್ಟನ್ ಸಿಚುವೇಶನ್ಗಳಲ್ಲಿ, ನಾನು ಟ್ರಿಗರಿಂಗ್ ಸಿಚುವೇಶನ್ಗಳಲ್ಲಿ, ನಾನು ನನ್ನ ಟ್ರಾಮಾ ಹೀಲ್ ಮಾಡುವಾಗ, ನಾನು ನನ್ನ ಟ್ರಿಗರಿಂಗ್ ಪಾಯಿಂಟ್ಸ್ ಬಂದಾಗ ಒಬ್ಬರ ರಿಲೇಷನ್ಶಿಪ್ಪನ್ನು ಯಾವ ಥರ ನಾನು ಟ್ರೀಟ್ ಮಾಡ್ತೀನಿ ಅಂತ. ಈಗ ಅವಳು ನಾಟಕ ಮಾಡಿ ಅವನ ಜೊತೆ ಇನ್ವಾಲ್ವ್ ಆಗ್ಬೋದಿತ್ತು, ಯಾರೋ ಬೇಗ ಸಿಕ್ಬಿಡ್ತಾರಂತ. ಅವಳು ಟ್ರೂ ಆಗಿದ್ಲು, ಅವಳು ಜೆನ್ಯೂನ್ ಆಗಿದ್ಲು, ನನಗೆ ನಿಜವಾಗ್ಲೂ ಟ್ರಾಮಾ ಇದೆ ಅಂತ. ಆದರೆ ಇನ್ನೊಂದು ಮಾತು ಹೇಳಿದೆ, ಯಾರನ್ನು 100% ಆಗಿ ನಂಬೋಕ್ಕಾಗಲ್ಲ. ಯಾಕಂದರೆ ಈ ಜಗತ್ತಿನಲ್ಲಿ 100% ಒಳ್ಳೆಯರು ಅಂತ ಹೇಳಿ ಒಬ್ಬರನ್ನ ಹೇಗೆ ಟ್ರೀಟ್ ಮಾಡೋದು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಬೈ ಬಿಲೀಫ್ ಹೇಳ್ಬೋದು ಅವ್ರು ಒಳ್ಳೆಯರು, ಅವ್ರು ಆ ಥರ ಮಾಡ್ತಾರಂತ. ಬೈ ಬಿಲೀಫ್. ಇನ್ ರಿಯಾಲಿಟಿ ನಾವು ಒಬ್ಬರ ಪರಕಾಯ ಪ್ರವೇಶವನ್ನು ಮಾಡದೆ ಇವರು ಈ ಥರದವರೇ ಅಂತ ಹೇಳೋಕ್ಕಾಗಲ್ಲ. ನೀನು ಅವಳನ್ನು ಒಳ್ಳೆಯವಳು ಅಂತ ತಿಳ್ಕೊಂಡಿದೀಯ. ಯಾಕೆ? ನಿನಗೆ ಅವಳು ಇಷ್ಟ. ಅವಳು ನಿನಗಿಷ್ಟ ಇರೋದ್ರಿಂದ ನೀನು ಅವಳನ್ನ ಚೆನ್ನಾಗಿ ಮಾತಾಡಿಸ್ತೀಯ. ನೀನು ಅವಳನ್ನ ಚೆನ್ನಾಗಿ ಮಾತಾಡಿಸೋದ್ರಿಂದ ಅವಳು ಕೂಡ ನೀನು ಚೆನ್ನಾಗಿ ಮಾತಾಡಿಸ್ಲೇಬೇಕು. ಇಫ್ ಯು ಆರ್ ನೈಸ್ ಟು ಹರ್, ಶಿ ಈಸ್ ನೈಸ್ ಟು ಯು. ಇವತ್ತು ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿ ಇರ್ತಾರೆ ಅಂತ ಎಲ್ಲ ಅಂತಾರೆ. ಈ ಹ್ಯಾಪಿ ಇರೋದೇನು ರಿಲೇಷನ್ಶಿಪ್ಪಲ್ಲಿ ಅಂತಂದರೆ ಈಗೋ ಬ್ಯಾಲೆನ್ಸಿಂಗ್ ಅಂತ ನಾನು ಕರಿತೀನಿ. ಏನಿದು ಈಗೋ ಬ್ಯಾಲೆನ್ಸಿಂಗ್ ಅಂದರೆ, ಎಲ್ಲರಿಗೂ ರಿಲೇಷನ್ಶಿಪ್ಗಿಂತ, ಇದನ್ನು ನೀವು ಒಪ್ಕೊಳ್ಳೋಕ್ಕೂ ಎಷ್ಟೋ ಒಂದು ಅಪೋಸ್ ಅನಿಸ್ತಾ ಇದ್ರು ಕೂಡ ಇದೇ ಸತ್ಯ, ಎಲ್ಲರಿಗೂ ರಿಲೇಷನ್ಶಿಪ್ಗಿಂತ ಒಬ್ಬರನ್ನ ಇಷ್ಟಪಡೋಕ್ಕಿಂತ ಸೆಲ್ಫೇ ಅತಿ ದೊಡ್ಡ ಒಂದು ಶಕ್ತಿ. ಈಗೋ ಅಂತಂದರೆ ಅಹಂಕಾರ ಅಂತ ಅಲ್ಲ, ಅಹಂ ಅನ್ನೋದು ಅಷ್ಟೇ. ಜಸ್ಟ್ ನಂದು, ನನಗೆ ಸಿಗಬೇಕಾದಂಥದ್ದು, ನನಗೆ ಏನಾಗ್ತಕ್ಕಂಥದ್ದು. ಇನ್ನೊಂದು ಮಾತು ಹೇಳಿದೆ, ಅವಳು ನಿನ್ನನ್ನು ನೀನು ಯಾರು ಅಂತ ಇಷ್ಟಪಡ್ತಾ ಇಲ್ಲ, ನೀನು ಯಾರು ಅನ್ನೋದಕ್ಕೋಸ್ಕರ ಇಷ್ಟಪಡಲ್ಲ. ಅವಳು ಅಂತಲ್ಲ, ಯಾರೇ ಆಗಲಿ ನಿಮ್ಮನ್ನು ಒಬ್ರು ಇಷ್ಟಪಡ್ತಾರೆ ಅಂದರೆ ನೀವು ಯಾರು ಅನ್ನೋದಕ್ಕೆ ಇಷ್ಟಪಡಲ್ಲ. ನೀವು ಅವರನ್ನು ಏನನ್ನು ಫೀಲ್ ಮಾಡಿಸ್ತಾ ಇದ್ದೀರಿ, ನೀವು ಅವರ ಸುತ್ತ ಇದ್ದಾಗ ಅವರಿಗೆ ನಿನ್ನಿಂದ ಯಾವ ಥರ ಫೀಲಿಂಗ್ ಸಿಗುತ್ತೆ, ಇದಕ್ಕೋಸ್ಕರ ಒಬ್ಬರು ನಿನ್ನನ್ನು ಇಷ್ಟಪಡ್ತಾರೆ. ಯಾಕಂತಂದರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ವಸ್ತು ಅಂತಂದರೆ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಅಂದರೆ ಅದೇ ವ್ಯಾಲ್ಯೂ ಅಂದರೆ ನಿನ್ನ ಬೆಲೆ ಏನು,
ನಿನ್ನ ಬೆಲೆ ಏನು ಅಂತ ನೋಡ್ತಾರೆ. ನೀನು ನೀನು ನನ್ನ ಹತ್ರ ಇರ್ತೀಯ ಅಂತ ಅಂದಮೇಲೆ, ನೀನು ನನ್ನ ಜೀವನದಲ್ಲಿ ಬರ್ತೀಯ ಅಂತಂದಮೇಲೆ, ನೀನು ನನಗೆ ಏನನ್ನ ಬೆಲೆ ಕೊಡ್ತಾ ಇದೆಯಾ, ಇದನ್ನು ನಾವು ಸಬ್ಕಾನ್ಷಿಯಸ್ಲಿ ಕೇಳ್ತಕ್ಕಂಥದ್ದು. ಈ ಹ್ಯಾಪಿಯಾಗಿರ್ತಕ್ಕಂಥ ರಿಲೇಷನ್ಶಿಪ್ಪಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ, ಅವ್ರು ನಮಗೆ ಸಪೋರ್ಟ್ ಆಗಿರ್ತೀವಿ, ಅದಕ್ಕೆ ನಾವು ಫಾರೆವರ್ ಆಗಿದ್ಬಿಡ್ತೀವಿ. ಕಾಸ್ಮಿಕ್ ಲವ್ ಈ ಥರ ಎಲ್ಲ ಎಷ್ಟೊಂದು ಕಥೆಗಳನ್ನ ಕೇಳಿರ್ತೀವಿ. ಯಾವುದೇದೋ ಕವಿತೆಗಳಲ್ಲಿ ಏನೇನೋ ಬರೀತಾರೆ, ಸಿನಿಮಾ ಹಾಡು ಹಾಗೆ ಈಗ ಆಹಾ ರೊಮ್ಯಾಂಟಿಕ್ ಆಹಾ. ಏನಾಗುತ್ತೆ ಈಗ ಸ್ವಲ್ಪ ಇಂಬ್ಯಾಲೆನ್ಸ್ ಆದರೆ, ಇದೇ ಫುಲ್ ಇಷ್ಟಪಡ್ತಕ್ಕಂಥ ಕಪಲ್ ಸ್ವಲ್ಪ ಒಬ್ಬಂದು ಈಗೋ ಜಾಸ್ತಿ ಆಯ್ತು ಅಂತ ಅನ್ಕೊ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅವಳಿಗೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಇವಳು ಒಳಗಡೆ ಕ್ವಶನ್ ಬರುತ್ತೆ, ಯಾಕೆ ನಾನು ಯಾಕೆ ಅವನು ಹೇಳೋದು ಕೇಳಬೇಕು ಅಂತ. ಅಂದರೆ ಅದು ಮೊದಲಿಗೆ ತೋರ್ಪಡಿಕೆ ಆಗೋದಿಲ್ಲ. ಫಸ್ಟ್ ನಾನು ಮಾಡಿದ ತಕ್ಷಣ ನೀನು ಹೋಗ್ಬಿಡು ಅಂತಂಗಲ್ಲ. ಗ್ರ್ಯಾಜುವಲಿ ಇವ್ನು ನಾನು ಕಂಟ್ರೋಲ್ ಮಾಡ್ತೇನೆ ಒಂದು ದಿನ ಟಕ್ ಅಂತ ಬ್ರೇಕಪ್ಪು. ಇದು ಅಪ್ಲೈಸ್ ಟು ಬೋತ್. ಅವಳು ಬೇರೆಯವ್ರನ್ನ ಮಾತಾಡ್ತಾಳೆ, ಇವನು ಹೇಳಕ್ಕೆ ಟ್ರೈ ಮಾಡ್ತಾನೆ, ಹಂಗೆ ಅಪ್ಲೈಸ್ ಟು ಬೋತ್ ಜೆಂಡರ್. ಇದು ಜೆಂಡರ್ ಸ್ಪೆಸಿಫಿಕ್ ಅಂತಲ್ಲ. ಸೊ ಆದ್ದರಿಂದ ನಿಮ್ಮ ಈಗೋ ಅವ್ರ ಈಗೋ ಎಷ್ಟು ಬ್ಯಾಲೆನ್ಸ್ ಆಗಿರುತ್ತೋ, ನೀನು ರೆಸ್ಪೆಕ್ಟ್ ಕೊಟ್ಟರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ನೀನು ಎಷ್ಟು ಇರ್ತೀಯೋ ನಾನು ಅಷ್ಟು ಇರ್ತೀನಿ. ಸ್ವಲ್ಪ ಜಾಸ್ತಿ ಆದರೆ ನೋ, ಸ್ವಲ್ಪ ಜಾಸ್ತಿ ಆದರೆ ನೋ ಈಕ್ವಲ್ ಓಕೆ. ಸೊ ಅದಕ್ಕೆ ನಾವು ಸಹಬಾಳ್ವೆ ಅಂತ ಕರಿತೀವಿ. ಅದಕ್ಕೆ ಅದು ಅರ್ಧಾಂಗಿ ಅಂತ, ಅರ್ಧ ಇರಬೇಕು, ಅದು 50-50. ಅದಕ್ಕೆ ನೋಡಿ ಹೆಸರು ನೋಡು, ಅರ್ಧಾಂಗಿ. ಅದು ಅದೇನು ಮುಕ್ಕಾಲಾಂಗಿ, ಕಾಲಾಂಗಿ ಅಥವಾ 0.3 ಅಂಗಿ, 0.7 ಅಂಗಿ ಇರುತ್ತಾ? ಇಲ್ಲ, ಅರ್ಧಾಂಗಿ. ಸೊ ಅರ್ಧಾಂಗಿ ಅಂತ ಅರ್ಥ ಏನು ಅಂತಂದರೆ, ಕಂಪ್ಲೀಟ್ ಆಗಬೇಕು ಅಂತಂದರೆ ಹುಟ್ಟಿದಾಗಿಂದನೇ ಎಲ್ಲರೂ ಕಂಪ್ಲೀಟ್, ಅದು ಬೇರೆ ಮಾತು. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟ್ ಆಗಬೇಕಂತಂದರೆ ಈ ಈಗೋ ಬ್ಯಾಲೆನ್ಸ್ ಆಗಿರಬೇಕು. ಮತ್ತು ಅವನಿಗೆ ಅಂದೆ ಅವಳು ನಿನಗೆ ಮಿಸ್ ಆಗಿರ್ಬೋದು, ಆ ಗೋಲ್ಡ್ ನಿನಗೆ ಮಿಸ್ ಆಗಿರ್ಬೋದು ಅಂತ ನಿನಗೆ ಅನಿಸ್ತಾ ಇರ್ಬೋದು. ಈ ಸ್ಯಾಡ್ನೆಸ್ಸು, ಈ ಒಂದು ಡಿಸ್ಪೇರು, ಈ ಒಂದು ನಿನ್ನ ಸಾಲಿಟ್ಯೂಡ್ನೆಸ್ಸು, ಈ ಒಂದು ನಿನ್ನ ಏನೂ ಆಗಲ್ಲ ಅಂತಕ್ಕಂಥ ಮನೋಭಾವ, ಇದೊಂದು ತಾತ್ಕಾಲಿಕ, ಇದೊಂದು ಎಫೆಮರಲ್ ಫೀಲಿಂಗ್ಸ್ ಅಷ್ಟೇ. ಈ ಫೀಲಿಂಗ್ಸ್ಗಳು ಬೇಗ ಫೇಡ್ ಆಗಿಬಿಡುತ್ತೆ ನಿನಗೆ ಲೈಫಲ್ಲಿ. ನೀನು ಮುಂದೆ ನಿನ್ನ ಸಾಧನೆಗೆ ನೀನು ಗಮನ ಕೊಡಬೇಕು, ನಿನ್ನ ಪರ್ಪಸ್ ಏನು ಅಂತ ನೀನು ನೋಡಬೇಕು. ನಿನಗಿವಾಗ ಒಂದು ಲೆಸನ್ ಅರಿವಾಗಿದೆ. ಯಾರೇ ಹೆಂಗೆ ಇದ್ರೂ ಕೂಡ ಅವರ ಪಾಸ್ಟ್ ಅವ್ರನ್ನ ಹೇಗೆ ಟ್ರೀಟ್ ಮಾಡಿರುತ್ತೆ, ಆ ಪಾಸ್ಟನ್ನು ಹೊರಗೆ ಬರೋಕ್ಕೆ ಅವ್ರು ಎಂತೆಂಥ ಪ್ರಯತ್ನನ ಮಾಡ್ತಿರ್ತಾರೆ. ಮತ್ತು ಅವಳು ಹೇಳ್ತಿರೋದು ಕಂಪ್ಲೀಟಾಗಿ ನಿಜ ಅಂತೇಳಿ ನೀನು ಹೆಂಗೆ ಟ್ರಸ್ಟ್ ಮಾಡ್ತೀಯ, ಇವೆಲ್ಲವೂ ಒಳಗೊಂಡಂತೆ ಸೇರಿದಾಗ ನಮಗೆ ಕೆಲವೊಂದು ಔಟರ್ ಮ್ಯಾಂಟಲ್ ಹೆಂಗಿದೆ ಈ ರಿಲೇಷನ್ಶಿಪ್ದು, ಇನ್ನರ್ ಕೋರ್ ಅಂತ ಗೊತ್ತಾಗಲ್ಲ. ಔಟರ್ ಮ್ಯಾಂಟಲ್ ಏನಿದೆ, ಆ ಒಂದು ಹೊರಗಿನ ಒಂದು ಏನೋ ಲೇಯರು, ಅದು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಒಂದು ದಿನ ನೀನು ಇದೇ ಥರ ವ್ಯಾಲ್ಯೂಯಬಲ್ ಪರ್ಸನ್ ಆಗಿದ್ದಲ್ಲಿ, ಒಂದು ದಿನ ನೀನು ಇದೇ ಥರ ಎಲ್ಲರನ್ನೂ ಒಂದು ಮಾನಸಿಕವಾಗಿ ಧೈರ್ಯ ಕೊಡ್ತೀನಿ ಅಂತ ಒಂದು ದಾರಿಯಲ್ಲಿ ಹೋಗಿದ್ದಲ್ಲಿ, ಒಂದು ದಿನ ನಿನ್ನ ಟ್ರೂ ಸೆಲ್ಫನ್ನು ನೀನು ಆದಾಗ, ಒಂದು ದಿನ ಅಥೆಂಟಿಕ್ ಆಗಿ ನೀನು ನೀನಿಗೋಸ್ಕರ ಬದುಕಿದಾಗ, ನೀನು ಸೆಲ್ಫ್ ಲವ್ವನ್ನು, ಯಾವುದು ಗ್ರೇಟೆಸ್ಟ್ ಫಾರ್ಮ್ ಆಫ್ ಲವ್ ಈ ಜಗತ್ತಿನಲ್ಲಿ ಸೆಲ್ಫ್ ಲವ್, ನಿನ್ನನ್ನು ನೀನು ಇಷ್ಟಪಡೋಷ್ಟು ಯಾರು ನಿನ್ನನ್ನು ಇಷ್ಟಪಡಲ್ಲ. ಇದೇ ಅಲ್ಟಿಮೇಟ್ ಟ್ರೂತ್. ಈ ಅಲ್ಟಿಮೇಟ್ ಟ್ರೂತ್ಗಿಂತ ಬೇರೆ ಟ್ರೂತ್ ಯಾವುದೂ ಇಲ್ಲ. ನಿನ್ನನ್ನು ನೀನು ಇಷ್ಟಪಡೋಕ್ಕಿಂತ ಬೇರೆ ಯಾರೂ ಇಷ್ಟಪಡೋದಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಂಥ ಇಷ್ಟಪಡೋ ಅನ್ನೋರೇ ನಿನ್ನ ಆಪೋಸಿಟ್ ಬರ್ಬೋದು. ಪಾಯಿಂಟ್ ಆಫ್ ಟೈಮಲ್ಲಿ ನಾ ಹೇಳ್ತಾರೆ, ಯಾವಾಗಲೂ ಅಂತಲ್ಲ. ಆದ್ದರಿಂದ ನಿನಗೆ ಅಂತ ಇರೋದು ನಿನ್ನ ಪಾಲಿಗೆ ಆ ನಿನ್ನೊಳಗಿರೋ ಎಟರ್ನಲ್ ಕಾನ್ಷಿಯಸ್ನೆಸ್. ಒಂದು ಬಂಗಾರ ಮಿಸ್ ಆಗಿದೆ ಅಂತ ಹೇಳಿ ನಿನ್ನೊಳಗಿನ ಆ ಒಂದು ದೊಡ್ಡ ವಜ್ರದ ಗಣಿಯನ್ನು ಮಿಸ್ ಮಾಡಬೇಡ. ಆದ್ದರಿಂದ ನಾನು ಅವನಿಗೆ ಹೇಳ್ತಾ ಹೋದೆ, ನೀನು ಅವಳನ್ನು ಮಿಸ್ ಮಾಡಿರ್ಬೋದು, ಅವಳನ್ನು ಮಿಸ್ ಮಾಡಿರ್ಬೋದು, ಆದರೆ ನಿನ್ನಲ್ಲಿರೋ ಅವಳು ಯಾವತ್ತಿಗೂ ಸಾಯೋದಿಲ್ಲ. ನೀನು ಯಾವ ಆ ಭೂಲೋಕದ ಮನುಷ್ಯಳನ್ನು ಇಷ್ಟಪಟ್ಟಿದ್ದೆ, ಅವಳು ನಿನಗಿವತ್ತು ಮೆಂಟಲಿ ಫಿಸಿಕಲಿ ಇಲ್ಲದೆ ಇರ್ಬೋದು, ಆದರೆ ಮುಂದೆ ನೀನು ಮಾಡ್ತಕ್ಕಂಥ ಸ್ಯಾಕ್ರಿಫೈಸಸ್ಗಳು, ನಿನ್ನ ಪ್ರೀತಿ ನಿಜವಾಗ್ಲೂ ಟ್ರೂ ಆಗಿದ್ದಲ್ಲಿ, ನೀನು ಅದನ್ನೇನು ಟ್ರೂ ಲವ್ ಅಂತ ಏನು ಕರೀತೀಯ, ನೀನು ಅವಳನ್ನು ನಿಜವಾಗ್ಲೂ ಅವಳು ಯಾರು ಅನ್ನೋ ಕೋರಿಂದ ಇಷ್ಟಪಟ್ಟಿದ್ದೆ ಆದಲ್ಲಿ ನಿನಗದು ಸಿಗುತ್ತೆ. ಯಾಕಂತಂದರೆ ಬೂಮರಂಗ್ ಥರ ಯಾವತ್ತಿಗೂ ನಿನಗೆ ಸೇರಿದ್ದು ನಿನ್ನ ಹತ್ರ ಬಂದೇ ಬರುತ್ತೆ. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಯಾವತ್ತೂ ಲಾಸ್ ಆಗಲ್ಲ. ಇವತ್ತು ಅವಳು ಆವಿ ಥರ ಹೋಗಿರ್ಬೋದು ಅಟ್ಮಾಸ್ಫಿಯರಲ್ಲಿ, ಬಟ್ ನಾಳೆ ಕಂಡೆನ್ಸ್ ಆಗಿ ಮತ್ತೆ ಮಳೆಯಾಗಿ ಮತ್ತೆ ನಿನ್ನ ಒಂದು ಎಲ್ಲ ಒಂದು ಮನಸ್ಸನ್ನು ಹಸಿ ಮಾಡೇ ಮಾಡ್ತಾರೆ. ಸೊ ಆದ್ದರಿಂದ ಯಾವ ಭೂಲೋಕದ ಆ ಮನುಷ್ಯನನ್ನು ನೀನು ಮಿಸ್ ಮಾಡಿದ್ದಿ, ಅವಳು ಯಾವತ್ತೂ ಮಿಸ್ ಆಗಿಲ್ಲ ಅಂತ ತಿಳ್ಕೊ. ಯಾಕೆ ಅಂತಂದರೆ ಇದು ನನ್ನ ಪ್ರಕಾರ, ನಿಮಗೆ ಒಬ್ಬರು ನಿಜವಾಗ್ಲೂ ಇಷ್ಟ ಇದ್ದಾರೆ, ಒಬ್ಬರು ನಿಜವಾಗ್ಲೂ ನಾನು ಟ್ರೂ ಲವ್, ಇದು ನನ್ನ ಪ್ರಿಸ್ಟೀನ್ ಲವ್ ಅಂತಂದರೆ ಅದು ತೋರಿಕೆಯ ಪ್ರೀತಿ ಆಗಿರಲ್ಲ. ಯಾವತ್ತಿಗಾದರೂ ಅದು ಸ್ಟೇಟಸ್ ಹಾಕಿ ತೋರಿಸೋದಾಗಿರ್ಬೋದು, ಅವಳಿಗೆ ಏನು ಕೊಡಿಸ್ತೀನಿ ಅನ್ನೋ ತೋರಿಸೋದಾಗಿರ್ಬೋದು, ಹೆಂಗೆ ಟ್ರೀಟ್ ಮಾಡ್ತೀನಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನಿ, ಇದು ಅಲ್ಲ. ಅವಳಿಗೋಸ್ಕರ ನೀನು ನಿನ್ನನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ತೀಯಾ, ಏನನ್ನು ಕಟ್ತೀಯಾ. ತಾಜ್ ಮಹಲ್ ಕಟ್ಟು ಅಂತ ಹೇಳ್ತಿಲ್ಲ ನಾನು. ಈ ಪ್ರಪಂಚ ನೆನಪಿಡಂಗೆ ಅವ್ರ ನೆನಪಿರಬೇಕು ಈ ಪ್ರಪಂಚದಲ್ಲಿ.
ಯಾರು ಹಂಗೆ ಮಾಡಿದ್ರು ಅಂತಂದ್ರೆ ಅವ್ರನ್ನ ಇಷ್ಟಪಡೋರು ಯಾರೋ ಅವರ ನೆನಪಲ್ಲಿ ಈ ಥರ ಮಾಡಿದ್ರು. ಇದು ಶತಶತಮಾನಗಳು ಕಳೆದ್ರು ಕೂಡ, ಇದು ಎಷ್ಟೇ ಸಾವಿರಾರು ವರ್ಷಗಳು ಕಳೆದು ಕೂಡ ಅವರ ನೆನಪಲ್ಲಿ ಇವರು ಈ ಥರ ಸ್ಯಾಕ್ರಿಫೈಸ್ ಮಾಡಿ, ಈ ಥರ ಟ್ರಾನ್ಸ್ಫಾರ್ಮ್ ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಾಲ್ಯೂ ಕೊಟ್ಟಿದ್ರು ಅಂತ ಹೇಳಿ ನೆನೆಸ್ತಾರಲ್ಲ, ಅವಾಗ ನಿನಗೆ ಗೊತ್ತಾಗುತ್ತೆ ಅವಳು ಜಸ್ಟ್ ಅವಳಲ್ಲ, ಅವಳು ನಿನ್ನೊಳಗಿನ ಆ ವಿದ್ಯಮಾನ ಅಂತ, ಆ ಅಭೂತಪೂರ್ವ ಲೋಕದ ಆ ಒಂದು ಗಂಧರ್ವ ಕನ್ಯೆ ಅಂತ ನೀ ಏನು ಭೂಮಿ ಮೇಲೆ ಕಳೀತಾ ಇದ್ದೆ ಅದು ಭೂಮಿ ಮೇಲೆ ಇರೋದಲ್ಲ, ನಿನ್ನ ವರ್ಕಲ್ಲಿ, ನಿನ್ನ ವ್ಯಾಲ್ಯೂ ಅಲ್ಲಿ, ನಿನ್ನ ಆ ಒಂದು ರೈಸ್ ಆಗ್ತಕ್ಕಂಥ ಆ ಒಂದು ವಿಧದಲ್ಲಿ ಅವಳು ಕಂಗೊಳಿಸ್ತಕ್ಕಂಥ ಸಾವಿರಾರು ಕೋಟಿ ನಕ್ಷತ್ರಗಳ ಒಂದು ಬೆಳಕು ಅಂತ ಹೇಳಿ ನಾನು ಅವನಿಗೆ ಹೇಳಿದೆ. ಇದು ನನ್ನ ಚಿಂತನೆಗಳು ಟ್ರೂ ಲವ್ ಅಂತಂದರೆ ಹೇಗಿರಬೇಕು ಅಂತ ಹೇಳಿ. ಆಮೇಲೆ ಬರೀ ಇಷ್ಟೇ ಅಲ್ಲ, ನಿಜವಾಗ್ಲೂ ಯಾವ ಥರ ಐಡಿಯಲ್ ರಿಲೇಷನ್ಶಿಪ್ಪು ಅಂತಂದರೆ, ನೀನು ನಿಜವಾಗ್ಲೂ ಒಂದನ್ನು ಮಾಡ್ತೀನಿ ಅಂತ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಎಲ್ಲವನ್ನು ಕಷ್ಟಪಡುವಾಗ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಯಾರು ನಿನ್ನ ಜೊತೆ ಇರ್ತಾರೋ ಅವ್ರನ್ನ ನೀನು ಯಾವತ್ತಿಗೂ ಕೈ ಬಿಡಬೇಡ ಅಂತ ನಾನು ಹೇಳಿ. ಅರ್ಥ ಏನು ಅಂತಂದರೆ, ಕೆಲವೊಬ್ಬರು ಅವನು ಜಾಸ್ತಿ ದುಡ್ಡು ದುಡಿತಾ ಇದ್ದಾನೆ ಅಂದಾಗ ಅವ್ರ ಹುಡುಗಿ ಜೊತೆಗೆ ಇರ್ತಾಳೆ, ಅವನು ಸ್ವಲ್ಪ ಎಲ್ಲ ಬಿಸ್ನೆಸ್ ಲಾಸ್ ಆಗ್ಬಿಡ್ತಾನೆ ಅಂತಂದಾಗ ಅವಳು ಹೋಗ್ಬಿಡ್ತಾಳೆ. ಇಂಥರ ಜೊತೆ ಎಲ್ಲ ಇರಬೇಕಾಗಿರೋದು. ಅವನು ಎಂತಹ ಸಿಚುವೇಶನ್ ಇದ್ರೂ ಕೂಡ, ಎಷ್ಟೇ ದೂರದ ದೇಶದಲ್ಲಿದ್ದರೂ ಕೂಡ, ಎಷ್ಟೇ ದೂರದ ಗ್ರಹದಲ್ಲಿದ್ದರೂ ಕೂಡ, ಎಷ್ಟೇ ದೂರದ ಒಂದು ಪೊಸಿಷನಲ್ಲಿ ಅವನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದರೆ, ಅವನು ಒಂದು ಏಮಿಗೆ, ಒಂದು ಎಲಿಮೆಂಟಲ್ ಎಂಟಿಟಿನ ಸಮಾಜದಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಅವನು ದೊಡ್ಡ ಒಂದು ಬಿಸ್ನೆಸ್ ಆಗಿರ್ಬೋದು, ಏನೋ ಕೆಲಸ ಆಗಿರ್ಬೋದು, ಯಾವುದೋ ಒಂದು ಸ್ಯಾಕ್ರಿಫೈಸ್ ಮಾಡಿ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಅದಕ್ಕೆ ಯಾರು ಕಾಂಪ್ಲಿಮೆಂಟ್ ಆಗಿ ಎಲ್ಲ ಕಾಲದಲ್ಲೂ ನಿಲ್ತಾಳೋ ಅವಳೇ ನಿನ್ನ ನಿಜವಾದ ಪಾರ್ಟ್ನರ್. ಆದರೆ ಆ ಥರ ಈ ಒಂದು ಕಾಲದಲ್ಲಿ ಸಿಗೋದು ಬಹಳ ವಿಚಿತ್ರ. ಬಟ್ ಆ ಥರ ಎಕ್ಸಿಸ್ಟ್ ಅಂತೂ ಇರ್ತಾರೆ. ನಿಮಗೆ ಇದೇ ಥರದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Why can't you let me go?